ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುನೀಲ ನೀರದಶ್ಯಾಮಂ ಸಚ್ಚಿದಾನಂದ ವಿಗ್ರಹಂ ರಮಾರಮಣಮೀಶೇಷಂ ವಿಠ್ಠಲಂ ಸಮುಪಾಸ್ಮಹೇ. ಯಸ್ಯಾಃ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಘ ಸುರಾಃ ಸ್ವೀಯಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೈಕುಂಠರಾಮೋ ಎಂಬವರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಪ್ರಾತಃ ಸಂಕಲ್ಪ ಗದ್ಯದಲ್ಲಿನ ಅನೇಕ ಮಾತುಗಳು ಶ್ರೀಮದಾಚಾರ್ಯರ ಮಹಿಮೆಯನ್ನು ತಿಳಿಸುವಂತಹದ್ದು. ರಾಯರು ವಾಯುದೇವರನ್ನ, ಅವರ ಅವತಾರರಾದ ಶ್ರೀಮದಾಚಾರ್ಯರನ್ನ ಹೇಗೆ ಚಿಂತನೆ ಮಾಡ್ತಾ ಇದ್ರು, ಹೇಗೆ ಧ್ಯಾನ ಮಾಡ್ತಾ ಇದ್ರು ಅಂತನ್ನುವ ಕೆಲವು ಅಂಶಗಳನ್ನು ನಾವು ನೋಡಿದ್ದೇವೆ. ನಿನ್ನೆ ಕೊನೆಯಲ್ಲಿ ಮುಕ್ತಾಯವಾಗುವಾಗ ಹೀಗೆ ಪರಮಾತ್ಮನನ್ನ ಶ್ರೀಮದಾಚಾರ್ಯರು ಕಾಣ್ತಿದ್ರು ಅಂತ ರಾಯರು ಅನುಸಂಧಾನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಮುಂದಿನ ವಾಕ್ಯದಲ್ಲಿ ಪ್ರವೇಶ ಮಾಡಬೇಕು. ಯಾವ ದೋಷಗಳೂ ಇಲ್ಲ ಆಚಾರ್ಯರಲ್ಲಿ. ನಾವು ಪರಮಾತ್ಮನಲ್ಲಿ ಹೇಗೆ ದೋಷಗಳಿಲ್ಲ ಅಂತ ಹೇಳ್ತೀವೋ ಹಾಗೆಯೇ ಇನ್ಯಾರಲ್ಲಾದರೂ ಹೇಳಲಿಕ್ಕೆ ಅವಕಾಶ ಇದ್ದರೆ ವಾಯುದೇವರಲ್ಲಿ ಹೇಳಲಿಕ್ಕೆ ಅವಕಾಶ ಇದೆ. ಒಂದು ಹೇಳಬಹುದು, ಅಸ್ವಾತಂತ್ರ್ಯ ಅಂತನ್ನುವುದನ್ನು ಪರಮಾತ್ಮನಲ್ಲಿ ಇಲ್ಲ, ವಾಯುದೇವರಲ್ಲಿ ಇದೆ ಅಂತ ಹೇಳಬಹುದು, ಹೇಳಬೇಕು. ಆದರೆ ಆ ದೋಷದ ಅಭಿಪ್ರಾಯದಲ್ಲಿ ಹೇಳ್ತಾ ಇಲ್ಲ. ಅದು ಸ್ವಭಾವತಃ ಸಿದ್ಧವಾದದ್ದು. ಪರಮಾತ್ಮನೊಬ್ಬನೇ ಸ್ವತಂತ್ರನಾಗಿದ್ದಾನೆ, ಮಹಾಲಕ್ಷ್ಮಿಯಿಂದ ಪ್ರಾರಂಭ ಮಾಡಿಕೊಂಡು ಉಳಿದವರೆಲ್ಲರೂ ಅಸ್ವತಂತ್ರರಿದ್ದಾರೆ ಎಂಬುದು ಸಿದ್ಧವಾದದ್ದರಿಂದ ಅದನ್ನು ಹೊರತುಪಡಿಸಿ ಇನ್ಯಾವುದಾದರೂ ದೋಷಗಳಿದೆಯಾ ಅಂತ ಕೇಳಿದರೆ ವಾಯುದೇವರಲ್ಲಿ ಯಾವ ದೋಷಗಳೂ ಇಲ್ಲ. ಅದಕ್ಕೆ ಆ ವಾಕ್ಯವನ್ನು ರಾಯರು ಹೇಗೆ ರಚನೆ ಮಾಡಿದ್ದಾರೆ, ಅದರ ಅನುಸಂಧಾನ, ಅದರ ಚಿಂತನೆಯಿಂದ ನಮಗೇನು ಫಲ ಬರ್ತದೆ? ಹೌದು, ವಾಯುದೇವರಲ್ಲಿ ದೋಷ ಇಲ್ಲ, ವಾಯುದೇವರಲ್ಲಿ ದೋಷ ಇಲ್ಲ ಅಂತ ಪ್ರತಿನಿತ್ಯದಲ್ಲಿ ನಾನು ವಾಯುದೇವರ ಪೂಜೆಯನ್ನು ಮಾಡುವಾಗ, ಅವರ ಧ್ಯಾನವನ್ನು ಮಾಡುವಾಗ, ಅವರ ಸ್ಮರಣೆಯನ್ನು ಮಾಡುವಾಗ ನಾನು ನೆನೆಸಿಕೊಂಡೆ. ನನಗೇನು ಫಲ ಅಂತನ್ನೋದಕ್ಕೆ ಆ ಫಲ ಸಹಿತವಾಗಿ ರಾಯರು ಉದಾಹರಣೆಯನ್ನು ಕೊಡ್ತಾರೆ. ಅಂದರೆ ಉಪಾಸನೆಯನ್ನು ಮಾಡ್ರಿ ಅಂತ ಹೇಳುತ್ತಾರೆ. ಅಭಿಮಾನಾದಿ ಸರ್ವದೋಷ ದೂರಾಣಾಂ ಅಸೂಯೇರ್ಷ್ಯಾದ್ಯಶೇಷ ಮನೋದೋಷ ನಿವರ್ತಕಾನಾಂ. ಎರಡೇ ವಾಕ್ಯ. ಒಂದು, ಅವರಲ್ಲಿ ದೋಷಗಳಿಲ್ಲ, ಅದನ್ನು ನಾವು ಉಪಾಸನೆ ಮಾಡಿದರೆ, ಧ್ಯಾನ ಮಾಡಿದರೆ ನಮಗೂ ದೋಷಗಳಿರುವುದಿಲ್ಲ. ಹೌದು, ನಾವು ಏನಂತ ಅವರನ್ನು ಚಿಂತನೆ ಮಾಡ್ತಿದ್ದೇವೆ? ದೋಷಗಳಿಲ್ಲದವರು ವಾಯುದೇವರು ಅಂತ ಚಿಂತನೆ ಮಾಡ್ತಿದ್ದೇವೆ. ಹಾಗಾದರೆ ಫಲ ಏನಾಗ್ತದೆ ಅಂತಂದರೆ ನಮ್ಮಲ್ಲೂ ದೋಷಗಳು ಇಲ್ಲದೆ ಇದ್ದಂತೆ ನೋಡಿಕೊಳ್ಳುತ್ತಾರೆ ವಾಯುದೇವರು. ಅದು ಏನು ಅಂತನ್ನೋದರ ವಿಸ್ತಾರವಾದ ವಿವೇಚನೆಯನ್ನು ಮಾಡಬೇಕಾಗಿದೆ. ಮೊದಲನೇದಾಗಿ ಅಭಿಮಾನಾದಿ ಸರ್ವದೋಷ ದೂರಾಣಾಂ, ಅವರಲ್ಲಿ ಏನು ಇಲ್ಲ, ನಮಗೇನು ಇಲ್ಲದೆ ಹೋಗ್ತದೆ, ಇದನ್ನು ತಿಳ್ಕೊಂಡ್ರೆ ಸಾಕು.
ಅಭಿಮಾನ ಎಂಬುವಂತಹ ದೋಷ ಇಲ್ಲ. ವಾಯುದೇವರಲ್ಲಿ ಏನಿಲ್ಲ, ಅಭಿಮಾನ ಆದಿ ಅಂತ ಹೇಳಿದ್ದಾರೆ. ನಾವು ಒಂದು ತೆಗೆದುಕೊಂಡ್ರೆ ಸಾಕು, ಅಭಿಮಾನವೇ ಮೊದಲಾದ ಯಾವ ದೋಷಗಳೂ ವಾಯುದೇವರಲ್ಲಿ ಇಲ್ಲ. ಯಾಕಿಲ್ಲ? ದೋಷಗಳು ಯಾಕಿಲ್ಲ? ಅಭಿಮಾನಾದಿ ದೋಷಗಳು ಯಾಕೆ ಇಲ್ಲ? ಅದಕ್ಕೆ ಅವರ ಜ್ಞಾನ, ವಾಯುದೇವರ ಜ್ಞಾನ ಹೇಗಿದೆ ಅಂತನ್ನೋದನ್ನು ನೋಡಿದ್ರೆ ಅವರಲ್ಲಿ ಆ ದೋಷಗಳು ಬರಲಿಕ್ಕೆ ಅವಕಾಶ ಇಲ್ಲ. ಅಭಿಮಾನ ಅಂತಂದರೆ ಏನು? ಈ ಅಭಿಮಾನ ಇದು ದೋಷ ಯಾವಾಗ ಆಗತ್ತೆ? ಆ ದೋಷ ವಾಯುದೇವರಲ್ಲಿ ಇಲ್ಲ ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲಿ ವಾಯುದೇವರು ಏನು ಗುಣಗಳನ್ನು, ಯಾವ ದೋಷಗಳನ್ನು ಪರಿಹಾರ ಮಾಡ್ತಾರೆ ಅಂದರೆ ಅಸೂಯ, ಈರ್ಷ ಮೊದಲಾದ ದೋಷಗಳನ್ನು ಪರಿಹಾರ ಮಾಡ್ತಾರೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಈ ವಾಯುದೇವರಿಗೆ, ನಾವು ವಾಯುದೇವರನ್ನು ಹೇಳುವಾಗ ವಾಯುದೇವರಿಗೆ ರುಜುಗಳು ಅಂತ ಕರೀತೇವೆ. ರುಜುಗಳು ಅಂತ ಕರೀತೇವೆ. ಶ್ರೀಮದಾಚಾರ್ಯರು ಎರಡು ಶಬ್ದಗಳನ್ನು ವಾಯುದೇವರ ವಿಷಯದಲ್ಲಿ ಬಳಸ್ತಾರೆ. ಒಂದು ರುಜುಗಳು, ಇನ್ನೊಂದು ಪರಶುಕ್ಲರು ಅಂತ ಬಳಸ್ತಾರೆ. ಇವು ಎರಡು ಶಬ್ದಗಳ ಅರ್ಥವನ್ನು ತಿಳಿದುಕೊಂಡಾಗ ವಾಯುದೇವರಲ್ಲಿ ದೋಷ ಇಲ್ಲ ಅಂತ ಅರ್ಥ ಆಗ್ತದೆ. ಒಂದನೇದ್ದೇನು, ವಾಯುದೇವರ ಹೆಸರು ರುಜುಗಳು, ರುಜುಗಳು ಅಂತ ಹೆಸರು. ಯಾಕೆ ವಾಯುದೇವರಿಗೆ ರುಜುಗಳು ಅಂತ ಕರೀತಾರೆ? ಅನೇಕ ಬಾರಿ ನಾವು ಕೇಳಿರ್ತೇವೆ. ರುಜುಗಣಸ್ಥರು, ರುಜುಗಣಸ್ಥರು ಅಂತ ಅಲ್ಲಲ್ಲಿ ಪ್ರವಚನ ಮಾಡುವಾಗ ರುಜುಗಣಸ್ಥರು, ರುಜುಗಳು ಅಂತ ಕೇಳಿರ್ತೇವೆ. ಈ ಶಬ್ದದ ಅರ್ಥ ಆದರೆ ಆಗ ವಾಯುದೇವರಿಗೆ ಯಾಕೆ ದೋಷ ಇಲ್ಲ ಅಂತ ಗೊತ್ತಾಗ್ತದೆ. ಈಗ ಒಂದು ಗುಂಪಿದೆ, ಶಾಸ್ತ್ರದಲ್ಲಿ ಹೇಳುವಾಗ ಇಂದ್ರದೇವರಾಗಬೇಕಾದ್ರೆ ಆ ಇಂದ್ರದೇವರೇ ಆಗುವಂತಹ ಜೀವ ಇದೆ, ಅದು ಮಾತ್ರ ಇಂದ್ರ ಆಗ್ತಾರೆ. ನಾವು ಯಾರೂ ಪ್ರಯತ್ನ ಪಟ್ಟರೂ ಇಂದ್ರ ಆಗುವುದಿಲ್ಲ. ಯಾರಿಗಾದರೂ ಫೋನ್ ಮಾಡಿ ಹೇಳಿಸೋಣ, ನಮ್ಮನ್ನೊಂಚೂರು ಇಂದ್ರನ ಮಾಡಿಬಿಡ್ರಿ, ಯಾರಿಗಾದರೂ ಒಂದು ಲೆಟರ್ ಕೊಟ್ಬೋಣ, ನಮ್ಮನ್ನೊಂಚೂರು ಅಗ್ನಿನ ಮಾಡ್ರಿ. ನಮ್ಮನ್ನು ಏನು ಮಾಡದೇ ಇದ್ರೂ ಅಗ್ನಿಯಾಗಿ ಕೂತೀವಿ. ನಾವೀಗ ಧಗ 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 ಅಂತಿರ್ತೀವಿ. ಈಗ ನೋಡಿ ಹೆಂಗೆ ಕೂತೀವಿ, ಈಗ ಎಲ್ಲರಿಲ್ಲಿ ಭಗ 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 ಅನ್ಲಿಕ್ಕತ್ತೀವಿ ಎಲ್ಲರೀಗ. ಇನ್ನು ಲೆಟರ್ ಕೊಟ್ಟು ನಮ್ಮನ್ನು ಅಗ್ನಿ ಮಾಡಿಸೋ ಅವಶ್ಯಕತೆ ಇಲ್ಲೇ ಇಲ್ಲ. ಹಾಗಾಗಿ ಯಾರ್ದೋ ಕಡೆಗೆ ಹೇಳಿಸೋಣ, ಸ್ವಾಮಿಗಳ ಕಡೆಯಿಂದ ಮಂತ್ರಾಕ್ಷತೆ ಕೊಡಿಸಿ ನಮ್ಮನ್ನೊಂಚೂರು ಸೂರ್ಯನ ಮಾಡ್ರಿ, ಹಿಂಗೇನು ಬರೋದಿಲ್ಲ. ಯಾವುದೇನು ಕೊಟ್ಟರೂ ನಮಗೇನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಆಯಾ ದೇವತೆಗಳಾಗಲಿಕ್ಕೆ ಒಂದೊಂದು ಗಣಗಳಿವೆ. ಇಂದ್ರಗಣ, ಚಂದ್ರಗಣ, ಸೂರ್ಯಗಣ, ರುದ್ರಗಣ. ಇದನ್ನು ಯಾಕೆ ಹೇಳ್ತಿದ್ದೀನಿ? ಇದರಂತೆ ವಾಯುದೇವರು ಬ್ರಹ್ಮದೇವರಾಗಲಿಕ್ಕೂ ಒಂದು ಗಣವಿದೆ. ಆ ಗಣದ ಹೆಸರೇ ರುಜುಗಳು ಅಂತ ತಿಳ್ಕೊಳ್ಬೇಕು. ಅಂದರೆ ಅಲ್ಲಿ ಅನಂತ ಜೀವರಾಶಿಗಳು. ಅವರೀಗ ಇವತ್ತು ಒಂದು 100-150 ಇದ್ದಾರೆ ಕಾಣಿಸ್ತದೆ, 200 ಇದ್ದಾರೆ ಕಾಣಿಸ್ತದೆ. ಅವರು ಮುಗೀತು ಅಂದರೆ ಮುಂದೆ ಅದು ಪೋಸ್ಟು ವೆಕೆಂಟ್ ಆಗಿಬಿಡ್ತದೆ. ಇನ್ಯಾರು ನಾಳೆ ಯಾರು ಬರಬೇಕು, ಯಾರು ಆಚಾರ ಖಾಲಿ ಇದ್ದಾರೆ, ಹೀಗೆಲ್ಲ ಏನಿರೋದಿಲ್ಲ ಅಲ್ಲಿ. ಅದಕ್ಕೊಂದು ಅನಂತ ಜೀವರಾಶಿಗಳ ಗುಂಪದ, ಅವ್ರ ಪಾಡಿಗೆ ಅವ್ರು ಬರ್ತಾ ಇರ್ತಾರೆ, ಅವ್ರು ಆಗ್ತಿರ್ತಾರೆ. ಅದಕ್ಕೆ ಅವ್ರು ಏನು ಕರೆದಿದ್ದಾರೆ ಅಂದರೆ ರುಜುಗಣದವರು ಅಂತ ಕರೆದಿದ್ದಾರೆ. ರುಜುಗಣದವರು ಅಂದರೆ ಆ ಗುಂಪಿನಲ್ಲಿ ಇದ್ದವರು ಎಲ್ಲರಿಗೂ ರುಜು ಅಂತ ಹೆಸರು. ಹಾಗಾದರೆ ರುಜು ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ಶ್ರೀಮದ್ ಟೀಕಾಕೃತ್ಪಾದರು ನ್ಯಾಯಸುಧೆಯಲ್ಲಿ ಹೇಳುವಾಗ ಒಂದು ಮಾತನ್ನಂತಾರೆ. ರುಜು ಅಂತನ್ನೋ ಶಬ್ದಕ್ಕೆ ನಿರ್ದೋಷ ಅಂತ ಹೆಸರು. ನಿರ್ದೋಷ ಅಂತನ್ನುವುದನ್ನು ಇನ್ನೊಂದು ಶಬ್ದದಲ್ಲಿ ಹೇಳ್ರಿ ಅಂತ ಕೇಳಿದ್ರೆ ದೋಷವಿಲ್ಲದವರು ಅಂತ ಅನ್ನಬಾರದು, ರುಜು ಅಂದರೆ ಸಾಕಷ್ಟೆ. ಹಾಗಾದರೆ ರುಜು ಅನ್ನುವಂತಹ ಶಬ್ದಕ್ಕೆ ಶ್ರೀಮದ್ ಟೀಕಾಕೃತ್ಪಾದರು ಕೊಟ್ಟ ವಿವರಣೆ ದೋಷವಿಲ್ಲದವರು ಅಂದರೆ ಏನು, ಅದು ಇನ್ನೂ ಸ್ವಲ್ಪ ಸ್ಪಷ್ಟ ಆಗಬೇಕಲ್ಲ. ದೋಷವಿಲ್ಲದವರು ಅಂತಂದರೆ ಇನ್ನೊಂದು ಸ್ವಲ್ಪ ಸ್ಪಷ್ಟ ಆಗಬೇಕಲ್ಲ. ಅಂತಂದರೆ ಸ್ವಭಾವ, ಏನು ಸ್ವಭಾವ ಇದೆ ಅವರದ್ದು, ಆ ಗುಂಪಿನಲ್ಲಿ ಬಂದವರದ್ದೆಲ್ಲರ ಸ್ವಭಾವ ಏನು ಅಂತಂದರೆ ದೋಷವೇ ಇಲ್ಲದೆ ಇರುವಿಕೆ ಅಂತನ್ನುವುದೇ ಅವರ ಸ್ವಭಾವವಾಗಿ ಬಿಟ್ಟಿದೆ. ಈಗ ಕಲಿಯ ಬಗ್ಗೆ ಹೇಳುವಾಗ ದೋಷಗಳು ತುಂಬಿಕೊಂಡದ್ದೇ ಅವರ ಸ್ವಭಾವ ಅಂತನ್ನುವಂತೆ ಎಲ್ಲೋ ಪಾಪಪ ಕಲಿ ಭಾಳ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನೋಡ್ರಿ. ಮೊನ್ನೆ ದೇವ್ರ ಪೂಜಾ ಮಾಡ್ಕೋತ ಕೂತಿದ್ದ ಕಲಿ, ಏನವನ ಪೆಟ್ಟಿಗೆ, ಏನವನ ಶಾಲಿಗ್ರಾಮಗಳು ಎಲ್ಲ ಅದು ಹಿಂಗೆ ಅಲ್ಲಿಗೆ ಬರ್ತದೆ ಹೇಳೋಣ ಅಂತ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂತಂದರೆ ಕಾರಣ ಇಷ್ಟೇ, ಅವನಲ್ಲಿ ದೋಷಗಳೇ ತುಂಬಿದಾಗ ಗುಣಗಳನ್ನು ಹುಡುಕೋದೆಲ್ಲಿ. ಹಾಗೆ ಒಂದು ಜೀವರಾಶಿಗಳು, ಒಂದು ಗುಂಪಿದೆ, ಒಂದು ಜೀವ ಇದೆ. ಯಾವ ಜೀವ? ರುಜು ಅನ್ನುವಂತಹ ಜೀವ ಇದೆಯಲ್ಲ, ಅದರಲ್ಲಿ ದೋಷವೇ ಇಲ್ಲ. ಅದಕ್ಕಾಗಿ ಆ ವ್ಯಕ್ತಿಯನ್ನು ಕರೆದದ್ದು ರುಜು ಅಂತ ಶಬ್ದದಿಂದ ಕರೀತಾ ಇದ್ದಾರೆ. ಹಾಗಾದರೆ ರುಜು ಎಂಬ ಶಬ್ದದಿಂದ ವಾಯುದೇವರನ್ನು ಕರೆದದ್ದು ಶಾಸ್ತ್ರದಲ್ಲಿ ಯಾಕೆ ಅಂದರೆ ಒಂದೂ ದೋಷ ಇಲ್ಲದೆ ಇದ್ದದ್ದಕ್ಕೆ.
ದೋಷಗಳಲ್ಲಿ ಯಾವುದನ್ನು ಹೇಳಲಿಕ್ಕತ್ತಾರೆ ಈ ಮಂತ್ರಾಲಯ ಸ್ವಾಮಿಗಳು? ಅಭಿಮಾನಾದಿ ಅಂತ ಹೇಳ್ತಿದ್ದಾರೆ. ಅಭಿಮಾನವೇ ಮೊದಲಾದ ಯಾವ ದೋಷಗಳು ವಾಯುದೇವರಲ್ಲಿ ಇಲ್ಲ. ಅಭಿಮಾನಾದಿ ಅಶೇಷ ಅಭಿಮಾನಾದಿ ಸರ್ವದೋಷ ದೂರಾಣ. ಅಭಿಮಾನವೇ ಮೊದಲಾದ ಎಲ್ಲ ದೋಷಗಳಿಂದ ದೂರರಾದವರು. ಯಾಕೆ ಅಂದರೆ ಅವರ ಹೆಸರೇ ರುಜು ಅಂತಿದ್ದದ್ದರಿಂದಾಗಿ. ಮುಗದೇ ಹೋಯ್ತು. ಈಗ ಸುಮ್ಮನೆ ನೋಡಿ, ಕುಬೇರ ಅಂತ ಹೇಳ್ತೀವಿ. ಕುಬೇರ ಅಂತ ಹೇಳಿದ ಕೂಡ ನಮ್ಗೆ ಏನು ತಲೆಯಾಗಿ ಬರುತ್ತೆ ಹೇಳ್ರಿ? ಶ್ರೀಮಂತ. ಹೌದಾ? ಇಲ್ಲ ಕುಬೇರ ಅಂತ ಅಂದ್ಕೊಳ್ಳಿ ಬರೋ ತಲೆಗೆ ಏನು ಬರ್ತಿರ್ತದೆ? ಶ್ರೀಮಂತಿಕೆ ಅಂತನ್ನೋದು ಆ ಕುಬೇರ ಶಬ್ದದ ಜೊತೆಗೆ ಹೊಂದಿಕೊಂಡು ಬಂದ್ಬಿಟ್ಟದು. ಹಂಗ ರುಜು ಅಂತನ್ನುವ ಶಬ್ದದ ಜೊತೆಗೆ ಏನು ಹೊಂದಿಕೊಂಡು ಬಂದದ? ದೋಷ ಇಲ್ಲದೆ ಇರುವಿಕೆ ಅಂತನ್ನುವುದೇ ಹೊಂದಿಕೊಂಡು ಬಂದದು. ಹಾಗಾಗಿ ವಾಯುದೇವರಲ್ಲಿ ಯಾವ ದೋಷವೂ ಇಲ್ಲ. ಹೇಗೆ ದೃಷ್ಟಾಂತ ಕೊಡುವುದಾದರೆ, ಪರಮಾತ್ಮನಲ್ಲಿ ಹೇಗೆ ಯಾವ ದೋಷಗಳು ಇಲ್ಲವೋ ಹಾಗೆ ವಾಯುದೇವರಲ್ಲೂ ಕೂಡ ಯಾವ ದೋಷಗಳೂ ಇಲ್ಲ. ಮೊದಲಿಗೆ ಹೇಳಿದ್ದೀನಿ, ಅಸ್ವಾತಂತ್ರ್ಯ ಅಂತನ್ನೋದಾದ ಅದನ್ನು ಬಿಟ್ಟು ಮಾತಾಡ್ತಾ ಇದ್ದೀವಿ ಅಂತ ಮೊದಲೇ ತಿಳಿಸಿದ್ದೇನೆ. ಆಯ್ತು. ಈಗ ಇನ್ನೊಂದು ಶಬ್ದ ಇದೆ ಶ್ರೀಮದಾಚಾರ್ಯ ಬಳಸಿದ್ದು. ಏನು? ಪರಶುಕ್ಲ ಅಂತ ಕರೀತಾರೆ. ದೋಷ ಇಲ್ಲ ಅಂತನ್ನುವುದು ಒಂದೇ ಅರ್ಥ ಅಲ್ಲದೆ ಮತ್ತೊಂದು ಶಬ್ದ ಏನು ಕರಿಬೇಕು ವಾಯುದೇವರಿಗೆ? ಪರಶುಕ್ಲ. ಪರಶುಕ್ಲ ಮೂರು ಅನ್ನೋದಕ್ಕೆ ಮುಂದೆ ತ್ರಯ ಅಂತ ಸೇರಿಸಿರ್ತಾರೆ. ನಮಗದು ಬೇಡ. ಮಹಾಲಕ್ಷ್ಮಿ ಭಾರತೀ ದೇವಿ ವಿಚಾರ ಬಂದಿಲ್ಲ, ಆದ್ರಿಂದ ವಾಯುದೇವರನ್ನ ಅಷ್ಟೇ ಕರೀತಾ ಇದ್ದದ್ದಕ್ಕೆ ಪರಶುಕ್ಲ. ಪರಶುಕ್ಲ ಅಂದ್ರೆ ಏನು? ಪರಮಾತ್ಮನ ವಿಷಯದಲ್ಲಿ ಶುದ್ಧವಾದ ಬುದ್ಧಿ ಉಳ್ಳವರಾದದ್ದರಿಂದ ಅವರನ್ನ ಪರಶುಕ್ಲ ಅಂತ ಕರೀತಾರೆ. ಹಾಗಾದರೆ ದೋಷ ಇಲ್ಲದೆ ಇರಲಿಕ್ಕೆ ಇದೂ ಒಂದು ಕಾರಣ. ಪರಶುಕ್ಲ, ರುಜು ಅನ್ನುವಂತಹ ಎರಡು ಶಬ್ದಗಳನ್ನು ಶಾಸ್ತ್ರದಲ್ಲಿ ವಾಯುದೇವರಿಗೆ ಬಳಸುವುದು ಯಾತಕ್ಕಾಗಿ ಅಂದರೆ ದೋಷವಿಲ್ಲ ಅಂತನ್ನುವುದಕ್ಕೆ. ಭಾಗವತದ ಏಕಾದಶ ಸ್ಕಂದದಲ್ಲಿ ಒಂದು ಶಬ್ದ ಬರ್ತದೆ. ಅದಕ್ಕೆ ಶ್ರೀಮದಾಚಾರ್ಯ ವ್ಯಾಖ್ಯಾನ ಮಾಡುವಾಗ ಬ್ರಹ್ಮದೇವರು ಹೇಗಿದ್ದಾರೆ ಅಂತ ಕೇಳಿದ್ರೆ, ಬ್ರಹ್ಮದೇವರು ಹೇಗಿದ್ದಾರೆ ಅಂದರೆ, ಶರೀರವಿದ್ದರೂ ಬ್ರಹ್ಮದೇವರಿಗೆ ಶರೀರವಿಲ್ಲ ಅಂತ ಒಂದು ವಾಕ್ಯ ಭಾಗವತದಲ್ಲಿ ಬರುವಂತಹದ್ದು. ಅಲ್ರಿ, ದೇಹ ಇದ್ರೂ ದೇಹ ಇಲ್ಲ ಅಂತಂತೀರಿ, ಇದು ಮಾತು ವಿರೋಧ ಅಲ್ವಾ? ಸ್ಪಷ್ಟವಾಗಿ ವಿರೋಧ ಬರ್ತದೆ. ಅವನಿಗೆ ತಲೆ ಇದ್ರೂ ತಲೆ ಇಲ್ಲ ಅಂತ ಹೇಳಿದ್ರೆ ಹೆಂಗೆ ಯಾರು ಒಪ್ಪಿಕೊಳ್ತಾರೆ ಹೇಳುವ? ಸ್ಪಷ್ಟ ತಲೆ ಕಾಣಿಸ್ಲಿಕ್ಕತ್ತದ, ಕುಂಬಳಕಾಯಿ ಸೈಜಿಂದು. ಆ ಕುಂಬಳಕಾಯಿ ಸೈಜಿಂದು ತಲೆ ಕಾಣಿಸ್ತಾ ಇರುವ ಕೆಲವ್ರಿಗೂ ಅಷ್ಟು ದೊಡ್ಡ ಸೈಜ್ ಇರಲಿಕ್ಕಿಲ್ಲ, ಅರ್ಧ ಹೆಚ್ಚಿದ ಕುಂಬಳಕಾಯಿ ಸೈಜು ಇರಬಹುದು. ಕೆಲವುದು ತೆಂಗಿನಕಾಯಿ ಸ್ವಲ್ಪ ದೊಡ್ಡ ಸೈಜಿಂದು ಇರಬಹುದು. ತಲೆ ಕಾಣಿಸ್ತಿರುವಾಗ ತಲೆ ಇಲ್ಲ ಅಂತ ವ್ಯವಹಾರ ಮಾಡೋದು ಎಷ್ಟು ತಪ್ಪೋ, ಹಾಗೆ ದೇಹ ಇರುವಾಗ ದೇಹ ಇಲ್ಲ ಅಂತ ಭಾಗವತ ಹೇಗೆ ವ್ಯವಹಾರ ಮಾಡ್ತಾ ಇದೆ ಅಂತ ಕೇಳಿದ್ರೆ, ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಬರೀತಾರೆ, ಬ್ರಹ್ಮ ನಿರಭಿಮಾನಿತ್ವಾತ್ ಶಾರೀರೋಪ್ಯ ಶರೀರವಾನ್. ವಾಯುದೇವರಿಗೆ ಬ್ರಹ್ಮದೇವರಿಗೆ ಶರೀರ ಇದ್ರೂ ಕೂಡ ಶರೀರ ಇಲ್ಲ ಅಂತ ಕರೀತೇವೆ. ಯಾಕೆ ಅಂದರೆ ಅಭಿಮಾನವೇ ಇಲ್ಲದೆ ಇದ್ದದ್ದರಿಂದ. ನೋಡ್ರಿ, ಅಭಿಮಾನಾದಿ ಸರ್ವದೋಷ ದೂರಾಣ ಅಂತ ರಾಯರು ಬರೆದದ್ದು ಯಾಕೆ ಅಂದರೆ ವಾಯುದೇವರಿಗೆ ತಮ್ಮ ದೇಹದ ಮೇಲೆ ಎಂದೂ ಕೂಡ ಅಭಿಮಾನವೇ ಇಲ್ಲ. ಅಭಿಮಾನ ಇಲ್ಲದೆ ಇದ್ದದರಿಂದ ಶರೀರವಿದ್ದರೂ ಶರೀರವಿಲ್ಲ ಎಂದು ವ್ಯವಹಾರವನ್ನು ಮಾಡಲಿಕ್ಕೆ ಬರ್ತದೆ. ಬ್ರಹ್ಮ ನಿರಭಿಮಾನಿತ್ವಾತ್, ವಾಯುದೇವರು ಬ್ರಹ್ಮದೇವರು ನಿರಭಿಮಾನಿಗಳಾದದ್ದರಿಂದ ಶರೀರ ಇದೆ, ಆದರೂ ಅವರಿಗೆ ಅಶರೀರ ಅಂತ ಕರೀಬಹುದು. ಎರಡರ್ಥ. ಒಂದು, ಈಗೇನು ಮಾಡೋಣ ಅಂತಂದರೆ, ವಾಯುದೇವರಲ್ಲಿ ಇದು ಇಲ್ಲ, ಅಭಿಮಾನಾದಿ ದೋಷಗಳಿಲ್ಲ, ಅದಕ್ಕೆ ಅವರಿಗೆ ಶರೀರ ಇದ್ರೂ ಇಲ್ಲ ಅಂತ ಕರೀತಾರೆ, ಹೀಗೆಲ್ಲ ತಿಳ್ಕೊಂಡು ಬರ್ಲಿಕ್ಕತ್ತೀವಿ. ಅಭಿಮಾನ ಅಂದರೆ ಏನು ಅಂತ ಒಂದು ಪ್ರಶ್ನೆ ಮಾಡ್ಕೋಣ ಮೊದಲು. ಅಭಿಮಾನ ಅಂದರೆ ಏನಂತ ಮಾಡ್ಕೋಣಂತ. ನಾರಾಯಣ ಪಂಡಿತಾಚಾರ್ಯ ಒಂದು ವಾಕ್ಯ ಅದ, ಅದನ್ನು ಹೇಳಬೇಕು, ಮರ್ತೋಗ್ಬಾರ್ದಷ್ಟೇ, ನೆನಪು ಮಾಡಿಕೊಂಡು ಹೇಳೋ ಪ್ರಯತ್ನ ಮಾಡ್ತೀನಿ. ವಾಯುದೇವರನ್ನು ಶ್ರೀಮದಾಚಾರ್ಯರನ್ನು ಪರಿಚಯ ಮಾಡಿಸುವಾಗ ರಾಯರಿಗೆ ಅಷ್ಟು ವಿಶ್ವಾಸ ನೋಡಿ. ರಾಯರಿಗೆ ನಾರಾಯಣ ಪಂಡಿತಾಚಾರ್ಯರ ವಾಕ್ಯಗಳ ಮೇಲೆ ಎಷ್ಟು ವಿಶ್ವಾಸ, ಸುಮಧ್ವ ವಿಜಯದ ಮೇಲೆ ಎಷ್ಟು ವಿಶ್ವಾಸ, ಆಚಾರ್ಯ ಭಾಗವತ ಗ್ರಂಥ ಭಾಗವತ ತಾತ್ಪರ್ಯದ ಮೇಲೆ ಎಷ್ಟು ವಿಶ್ವಾಸ ಅಂದರೆ, ಅಭಿಮಾನಾದಿ ಸರ್ವದೋಷ ದೂರಾಣ ಅಂತ ಬರೆದಿದ್ದು ಈ ಎಲ್ಲ ಮೂಲ ಗ್ರಂಥಗಳಲ್ಲಿ ಅವಶ್ಯವಾಗಿ ನಮಗೆ ಸಿಗ್ತದೆ ಅಂತ ಒಂದು ವಿಶ್ವಾಸ. ವ್ಯಾಸಾಶ್ರಮಕ್ಕೆ ಹೋಗಿದ್ರಂತೆ ಶ್ರೀಮದಾಚಾರ್ಯ. ವ್ಯಾಸಾಶ್ರಮಕ್ಕೆ ಹೋದಾಗ ವೇದವ್ಯಾಸ ದೇವರ ದರ್ಶನ ಆಯಿತು. ದರ್ಶನ ಆದಾಗ ನಮಸ್ಕಾರ ಮಾಡಿದರು ವೇದವ್ಯಾಸ ದೇವರನ್ನ. ನಮಸ್ಕಾರ ಮಾಡಿದ ಮೇಲೆ ವ್ಯಾಸರು ಎತ್ತಿಕೊಂಡು ಆಲಿಂಗನ ಮಾಡಿಕೊಂಡ್ರು. ಯಾರನ್ನ? ಶ್ರೀಮದಾಚಾರ್ಯನ. ಆಗ ಅವರಿಬ್ಬರನ್ನ ನೋಡಿ, ಅರ್ಥಾತ್ ಅವರಿಬ್ಬರು ಆಲಿಂಗನ ಮಾಡಿಕೊಂಡಾಗ ಹೇಗಿತ್ತು, ಅವರ ಆ ವ್ಯಾಸಾಶ್ರಮದಲ್ಲಿ ಹೇಗಿದ್ರು ಅಂತ ಒಂದು ಶ್ಲೋಕವನ್ನು ಬರೀತಾರೆ ಪಂಡಿತಾಚಾರ್ಯರು. ಆ ಶ್ಲೋಕ ಸರಿಯಾಗಿ ಅರ್ಥ ಆದರೆ ವಾಯುದೇವರಲ್ಲಿ ದೋಷ ಇಲ್ಲ ಎಂಬುವಂಥ ಮಾತು ಅರ್ಥ ಆಗ್ತದೆ. ಸಜ್ಞಾನಾಯಾನಂದ ವಿಜ್ಞಾನ ಮೂರ್ತಿ, ಬಹಳ ಚಂದ ಅದು. ಸಜ್ಞಾನಾಯಾನಂದ ವಿಜ್ಞಾನ ಮೂರ್ತಿ ಪ್ರಾಪ್ತೌ ಪೃಥ್ವೀಮಾಶ್ರಮೇ ತತ್ರ ತಾವತ್.
ಜಾಜ್ವಲ್ಲೇತೆ ವಿಷ್ಣುವಾಯುಸ್ಮದೇವೌ ವೇದವ್ಯಾಸಾನಂದ ತೀರ್ಥಾಭಿಧಾನೌ. ದ್ವಿವಚನದಿಂದ ಶ್ಲೋಕವನ್ನು ಬರೀತಾರೆ. ಇಬ್ಬರಿಗೂ ಪರಮಾತ್ಮನಿಗೆ ಏನೇನು ವಿಶೇಷಣಗಳವೋ ಅವೆಲ್ಲ ವಾಯುದೇವರಿಗೆ. ಪರಮಾತ್ಮನ ದೇಹ ಹೆಂಗಿದೆ? ಸಜ್ಞಾನಯಾನಂದ ವಿಜ್ಞಾನ ಮೂರ್ತಿ, ದೋಷವಿಲ್ಲದೆ ಇರುವಂತಹ ಆನಂದ ಹಾಗೂ ವಿಶಿಷ್ಟವಾದ ಜ್ಞಾನಗಳೇ ಭಗವಂತನ ದೇಹವಾಗಿದೆ ಅಂತ ಹೇಳುವುದರ ಜೊತೆಗೆ ವಾಯುದೇವರ ದೇಹ ಹೇಗಿದೆ ಅಂತ ಕೇಳಿದ್ರೆ ಸಜ್ಞಾನಯಾನಂದ ವಿಜ್ಞಾನ ಮೂರ್ತಿ ಪ್ರಾಪ್ತೌ ಪೃಥ್ವೀಮಾಶ್ರಮೇ ತತ್ರ ತಾವತ್. ಮಧ್ವಾಚಾರ್ಯರ ದೇಹವು ಕೂಡ ಜ್ಞಾನಾನಂದಾತ್ಮಕವಾದ ದೇಹ. ವೇದವ್ಯಾಸ ದೇವರ ದೇಹ ಹೇಗೆ ಜ್ಞಾನಾನಂದಾತ್ಮಕವಾದದ್ದೋ ಹಾಗೆ ಶ್ರೀಮದಾಚಾರ್ಯರ ದೇಹವು ಜ್ಞಾನಾನಂದಾತ್ಮಕವಾದದ್ದು. ಅದಕ್ಕೆ ಹೇಳಿದ್ದು ಈ ದೇಹ ಇದ್ರೂ ಕೂಡ ಅಭಿಮಾನ ಇಲ್ಲದೆ ಇದ್ದದ್ದರಿಂದ ಯಾವ ದೇಹ ಇಲ್ಲವೇ ಇಲ್ಲ ಅಂತ ವ್ಯವಹಾರವನ್ನು ಮಾಡಲಿಕ್ಕೆ ಬರ್ತದೆ. ನಮ್ಮಂತೆ ಚರಮದ ದೇಹ ಇಲ್ಲ. ಇದೇ ಇಲ್ಲ ಅಂತ ಅರ್ಥಲ್ಲ, ಇದೇ ಇದ್ರೂ ಪ್ರಯೋಜನ ಇಲ್ಲ, ಅವರಿಗೆ ಏನು ಬಾಧಕ ಉಂಟು ಮಾಡೋದಿಲ್ಲ. ಯಾಕೆ? ನಮಗೆ ಈ ದೇಹ ಇದ್ದಾಗ ಏನೇನು ಬಾಧಕಗಳಾಗ್ತಾವ ನೋಡ್ರಿ, ಅವು ಯಾವ ಬಾಧಕಗಳು ವಾಯುದೇವರಿಗೆ ಆಗೋದಿಲ್ಲ, ಶ್ರೀಮದಾಚಾರ್ಯರಿಗೆ ಆಗೋದಿಲ್ಲ. ಆದ್ದರಿಂದಲೇನೆ ಪ್ರಾಯರು ಹೇಳುವಾಗ ಅಭಿಮಾನಾದಿ ಸರ್ವದೋಷ ದೂರಾಣ, ಅಭಿಮಾನವೇ ಮೊದಲಾದ ಎಲ್ಲ ದೋಷಗಳಿಂದ ದೂರ ಇದ್ದವರು ಯಾರು ಅಂತ ಕೇಳಿದ್ರೆ ವಾಯುದೇವರು ಶ್ರೀಮದಾಚಾರ್ಯರು ಅಂತ ತಿಳಿಸಿಕೊಟ್ಟಿದ್ದಾರೆ. ಅಭಿಮಾನ ಅಂದರೆ ಏನು? ಅಭಿಮಾನ ಅಂದರೆ ಏನು ಅಂತ ಗೊತ್ತಾಗಬೇಕಲ್ಲ. ಅದಕ್ಕೆ ಎರಡಿದೆ. ಏನಿದೆ ಅಂದರೆ ಅಹಂಕಾರ ಮಮಕಾರಗಳಿವೆಯಲ್ಲ, ಈ ಅಹಂಕಾರ ಮಮಕಾರಗಳನ್ನೇ ಅಭಿಮಾನ ಅಂತ ಕರೀತಾರೆ. ಮತ್ತು ತಿಳಿಬೇಕಲ್ಲ ಹೆಂಗ ನೋಡ್ರಿ, ಅವ್ನು ಭಾಳ ಅಭಿಮಾನ ಅಂದ್ರೆ ಏನು? ನಾ ಮಾಡೀನಿ ಅಂತ ಹೇಳ್ಕೋತಾನೆ, ನಂದು ಅಂತ ಬಡ್ಕೋತಾನೆ. ಹಂಗಾರೆ ನಾ ಮಾಡೀನಿ ಅಂತ ಹೇಳೋದು, ನಂದು ಅಂತ ಬಡ್ಕೊಳ್ಳೋದೇನದಲ್ಲ, ಇದನ್ನೇ ಏನು ಕರೆದಿದ್ದಾರೆ? ಅಭಿಮಾನ ಅಂತ ಕರೀತಾ ಇದ್ದಾರೆ. ಯಾರಿಗದ ಇದು ಅಂದ್ರೆ ನಮಗೆಲ್ಲರಿಗೂ ಸಮೃದ್ಧವಾಗಿ ಇದೆ. ಅಂದ್ರೆ ಏನೋ ಒಂದು ಸ್ವಲ್ಪ ಕಡಿಮೆ ಆಗ್ಯದ ಅಂತ ಹಿಂಗೇನು ತಿಳ್ಕೊಬೇಡ್ರಿ, ಸಮೃದ್ಧವಾಗಿದೆ ಇದು. ಎಷ್ಟು ಸಮೃದ್ಧವಾಗಿದೆ ಅಂದರೆ ಕೆಲವರು ಚಾಷ್ಟೆ ಮಾಡ್ತಿರ್ತಾರೆ. ಊಟಕ್ಕೆ ಕೂತಾಗ ಅವರಿಗೆ ಏನೋ ಕರ್ಮಧರ್ಮ ಸಂಯೋಗದಿಂದ ಶುಗರ್ ಬಂದಿರ್ತದೆ, ಸಕ್ರೆ ಪದಾರ್ಥ ಹಾಕ್ಲಿಕ್ಕೆ ಬಂದಾಗ ಅವ್ರು ಹೇಳ್ತಾರೆ ನಮ್ಮಲ್ಲೇ ಫ್ಯಾಕ್ಟ್ರಿ ಅದ, ನೀವೇನು ಹಾಕ್ತೀರಿ ಅಂತಕೊಂಡು ಹೇಳ್ತಿರ್ತಾರೆ. ಪಾಪ ನಮ್ಮಲ್ಲೇ ಶುಗರ್ ಫ್ಯಾಕ್ಟ್ರಿ ಅದ, ಮತ್ತೆ ಹಾಕ್ಬೇಡ್ರಿ ಅಂತ. ಹಂಗೆ ನಮ್ಮಲ್ಲಿ ಅಭಿಮಾನ ಎಷ್ಟಿದೆ ಅಂತ ಕೇಳಿದ್ರೆ ಸಮೃದ್ಧವಾಗಿ ಇದೆ. ಇಷ್ಟೇ ಅಷ್ಟೇ ಅಂತೇನಿಲ್ಲ. ಹಾಗಾಗಿ ಯಾವುದದು ಅಭಿಮಾನ ಯಾವುದು ಅಂತ ಕೇಳಿದ್ರೆ ಅಹಂಕಾರ ಮಮಕಾರಗಳು. ಅಹಂಕಾರ ಮಮಕಾರಗಳನ್ನು ಅಭಿಮಾನ ಅಂತ ಕರಿತೇವಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಇನ್ನೊಂದನ್ನು ಹೇಳಿದ್ದಾನೆ, ಅದನ್ನು ಮುಂದೆ ವಿವರಣೆ ಮಾಡ್ತೀನಿ. ಒಟ್ಟಾರೆ 4 ವಿಷಯಗಳನ್ನು ಅಭಿಮಾನ ಎಂದು ಕರೆಯಬೇಕು. ಒಂದು ಅಹಂಕಾರ, ಇನ್ನೊಂದು ಮಮಕಾರ, ಮತ್ತೊಂದು ರಾಗ, ಮತ್ತೊಂದು ದ್ವೇಷ. ಈ 4 ಏನಿವೆಯಲ್ಲ ಇವನ್ನ ಅಭಿಮಾನ ಎಂಬ ಶಬ್ದದಿಂದ ಕರೆಯಲಾಗ್ತದೆ ಶಾಸ್ತ್ರದಲ್ಲಿ ಕರೆಯುವಾಗ. ಅದಕ್ಕೆ ನನಗೆ ಅಹಂಕಾರ ಇದೆ ಅಂದ್ರೆ ಏನು? ಅಹಂಕಾರ ಅಂತನ್ನೋ ಶಬ್ದಕ್ಕೆ ನಾವು ಒಂದರ್ಥ ಮಾಡಿಕೊಂಡಿದ್ದೇವೆ. ಅವ್ಗೆ ಸೊಕ್ಕದ ನೋಡು, ಎಷ್ಟು ಅಹಂಕಾರದ ನೋಡು ಅಂತಂತಿರ್ತೇವೆ. ಸೊಕ್ಕು ಅಹಂಕಾರ ಅಂತನ್ನುವುದು ಪರ್ಯಾಯ ಶಬ್ದವಾಗಿ ಬಳಸಲಾಗ್ತಾ ಇದೆ. ಎಲ್ಲಿ ಹೊರಟಿದ್ದೀವಿ ಅಂತ ಲಕ್ಷ್ಯದ ಹೋದಿಲ್ಲೋ, ಯಾವ ಸ್ಟೆಪ್ ತೆಳಗಿಳಿದಿದ್ದೀವಿ ಅಂತ ನೆನಪದ ಇಲ್ಲೋ, ಅಭಿಮಾನ ಶಬ್ದವನ್ನು ತೆಗೆದುಕೊಂಡು ತೆಳಗೆ ಬಂದಿದ್ದೀವಿ. ವಾಯುದೇವರಲ್ಲಿ ಈ ಅಭಿಮಾನ ಇಲ್ಲ ಅಂತನ್ನುವುದನ್ನು ಸಮರ್ಥನೆ ಮಾಡಬೇಕಾಗಿದೆ ನಾವೀಗ. ಅಂದರೆ ರಾಯರ ವಾಕ್ಯವನ್ನು ಸರಿಯಾಗಿ ತಿಳಿದುಕೊಂಡಂತೆ ಅಭಿಮಾನಾದಿ ಸರ್ವದೋಷ ದೂರಾಣಾಂ, ವಾಯುದೇವರಲ್ಲಿ ಅಭಿಮಾನವೇ ಮೊದಲಾದ ಯಾವ ದೋಷಗಳಿಲ್ಲ ಅಂತಂದು ರಾಯರು ಪ್ರತಿಜ್ಞೆಯನ್ನ ಮಾಡಿ ಧ್ಯಾನದಲ್ಲಿ ಕಂಡದ್ದಾದರೆ ಆ ಅಭಿಮಾನ ಅಂತಂದ್ರೆ ಏನು ಅಂತ ಕೇಳಿದ್ರೆ ಅಹಂಕಾರ ಮಮಕಾರಗಳು. ಅಹಂಕಾರ ಅಂತಂದ್ರೆ ಸೊಕ್ಕು ಗರ್ವ ಎಂಬ ಅರ್ಥ ಅಲ್ಲ ಶಾಸ್ತ್ರದಲ್ಲಿ. ಮತ್ತೇನು? ಆ ಅರ್ಥ ಬೇರೆ ಇದೆ. ಮುಖ್ಯವಾದ ಅರ್ಥ ಏನು ಅಂತ ಕೇಳಿದ್ರೆ ಕರ್ತೃತ್ವಾಭಿಮಾನ. ನಾನು ಮಾಡ್ತೇನೆ, ಕರ್ತೃತ್ವ ಬುದ್ಧಿ ಇದೆಯಲ್ಲ, ಇದನ್ನೇ ಅಹಂಕಾರ ಅಂತ ಕರೀತಾರೆ. ಅಹಂಕರ್ತ, ನಾ ಮಾಡ್ತೀನಿ. ಅಹಂಕಾರ ಅಂದ್ರೇನು? ಅಹಂ ಕರ್ತ, ಅಹಂಕಾರ, ನಾನು ಮಾಡ್ತೀನಿ ರೀ. ಸುಮ್ಮನೆ ಪಾಪ ದೇವರಿಗೆ ಯಾಕೆಲ್ಲ ಎಲ್ಲ ಭಾರ ಅವಂಗೆ ಹಾಕ್ಕೊಡೋದೇನು, ಸ್ವಲ್ಪ ನಮಗೂ ಇರಲಿ ಅಂತ ಹೇಳುವಂಥ. ಇನ್ನು ಕೆಲವರು ಇರ್ತಾರೆ, ಏನು ಅಂತ ಕೇಳಿದ್ರೆ ನಂದು ಎಲ್ಲ ಅಂದರೆ ಮಮಕಾರ. ಮಮಕಾರ ಅಂದರೆ ಸ್ವಾಮಿತ್ವ, ನನ್ನದು, ಇದು ನನ್ನ ಅಧೀನ ಅಂತ ತಿಳಿದುಕೊಂಡು ಯಾವುದನ್ನು ಹೇಳ್ತೀವಲ್ಲ ಅದಕ್ಕೆ ಸ್ವಾಮಿತ್ವ ಅಂತ ಕರೀತಾರೆ. ನಾನೇ ಮಾಡ್ತೀನಿ ಅಂತೇನಿದೆಯಲ್ಲ ಅದಕ್ಕೆ ಕರ್ತೃತ್ವ ಅಂತ ಕರೀತಾರೆ. ಹಾಗಾದರೆ ಅಹಂಕಾರ ಮಮಕಾರಗಳು ಅಂದರೆ ಕರ್ತೃತ್ವ ಸ್ವಾಮಿತ್ವಗಳು. ಇದು ಎಂದೂ ಕೂಡ ವಾಯುದೇವರಲ್ಲಿ ನಾನು ಮಾಡಿದೆ ಎನ್ನುವಂತಹ ಬುದ್ಧಿ ಇಲ್ಲವೇ ಇಲ್ಲ. ಯಾಕೆ? ನಾಹಂಕರ್ತ ಹರಿಕರ್ತ ಅಂತೆ ಅವರಿಗೆ ಬುದ್ಧಿ ಇದೆ.
ನಾವೊಂದು ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿದ್ರೆ ಸಾಕು, ನಾ ಮಾಡೀನಿ ಅಂತ ತಿಳ್ಕೊಂಡು ಹೇಳಿ ಊರಿನಾಗಿದ್ದವ್ರು ಎಲ್ಲರಿಗೂ ತಿಳಿಬೇಕು ಅಂತ ಇಟ್ಕೊಂಡು ಪೇಪರ್ನ್ಯಾಗ ಹಾಕಿಸಿ ರೊಕ್ಕ ಕೊಟ್ಟು ಅದು ಖರ್ಚಾದರೂ ಅಡ್ಡಿ ಇಲ್ಲ. ಮಾಡಿದ್ದು 50 ರೂಪಾಯಿ ದಾನ, ಪೇಪರ್ನ್ಯಾಗ 5,000 ರೂಪಾಯಿ ಕೊಟ್ಟರು ಅಡ್ಡಿ ಇಲ್ಲ, ಬರಬೇಕು ಅಂತ ತಿಳ್ಕೊಂಡು ಹೇಳಿ ಹಾಕ್ಸಿರ್ತೀವಿ. 50 ರೂಪಾಯಿ ದೇಣಿಗೆಯನ್ನು ನೀಡಲಾಯಿತು ಅಂತ ತಿಳ್ಕೊಂಡು ಫೋಟೋ ಹಾಕ್ಲಿಕ್ಕೆ 5,000 ರೂಪಾಯಿ. ನಮಗೇನು ಯಾಕ ಹೌದ್ರಿ, ನಾ ಮಾಡಿನ ಗೊತ್ತಾಗ್ಬೇಡ ಮತ್ತೆಲ್ಲರಿಗೂ. ಇಷ್ಟಕ್ಕೆ ಎಷ್ಟೆಲ್ಲ ಒದ್ದಾಡ್ತೀವಿ. 14 ಲೋಕದಲ್ಲಿದ್ದ ಎಲ್ಲ ಜೀವರಾಶಿಗಳ ಶ್ವಾಸೋಚ್ಛ್ವಾಸವನ್ನು ಮಾಡಿಸ್ತಾ ಇದ್ರು ವಾಯುದೇವರು. ನಾನು ಅಂತ ಅನ್ನೋದಿಲ್ಲ. ತಸ್ಮಿನ್ ಅಪೋ ಮಾತರಿಶ್ವಾ ದಧಾತಿ ನಾಹಂಕರ್ತ ಹರಿಕರ್ತ. ಇಷ್ಟು ದೃಢವಾದ ವಿಶ್ವಾಸ ಇದ್ದದ್ರಿಂದ ವಾಯುದೇವರಲ್ಲಿ ಅಭಿಮಾನ ಇಲ್ಲ. ಜಗನ್ನಾಥ ದಾಸರು ಒಂದು ಮಾತಂತಾರೆ, ನಮ್ಮ ಅಭಿಮಾನ ಹೆಂಗಿರ್ತದ ಅಂತ ಕೇಳಿದ್ರೆ ಅದನ್ನು ಹೊಂಚ್ಕೊಂಡಿರ್ತೀವತ್ತು ನಾವೆಲ್ಲ. ನಮ್ಮ ಕರ್ತೃತ್ವದ ಹೆಂಗಿರ್ತದೆ ಅಂದರೆ, ಏನು ಮಾಡುವ ಪುಣ್ಯ ಪಾಪಗಳ ಆನೆ ಮಾಡುವ ನೆಂಬುವಾಧಮ. ಏನು ಮಾಡಿದ್ರು ನಾ ಮಾಡ್ತೀನಿ ಅಂತ ಹೇಳ್ಕೊಂಡಿರ್ತಾನೆ ನೋಡ್ರಿ. ಅವ್ನಿಗೆ ಏನು ಕರೆದಾರ ಗೊತ್ತೇನು ಜಗನ್ನಾಥ ದಾಸರು? ಅಧಮ. ಅದ್ರೊಳಗೆ ಧಮ ಅಂತ ಒಂದು ಶಬ್ದದ ಧಮ್ ಧಮ್ ಅಂತ ಅಡ್ಡಾಡ್ತಿರ್ತಾನೆ ನೋಡ್ರಿ, ಅಧಮ. ಏನು ಮಾಡುವ ಪುಣ್ಯ ಪಾಪಗಳ ಆನೆ ಮಾಡುವ ನೆಂಬುವಾಧಮ. ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿಯಂಬ. ಮಧ್ಯಮ. ಇನ್ನೊಬ್ಬ ಇದ್ದಾನ್ರಿ ಅವ ಹೆಂಗಿದ್ದಾನಂದ್ರೆ, ಪಾಪ ಕರ್ಮ ಅಷ್ಟ ನಾ ಮಾಡ್ತೀನಿ, ಪುಣ್ಯ ದೇವರು ಮಾಡ್ತಾನೆ, ಪಾಪ ದೇವರು ಮಾಡ್ತಾನೆ. ಅವ ಯಾಕೆ ಪಾಪ ನೀ ಮಾಡಲಿಲ್ಲ, ಪಾಪ ಅವ ಯಾಕೆ ಮಾಡೋದು ಬರ್ತೀನಿ. ಅಭಿಮಾನದಲ್ಲಿನ ಒಂದಂಶವಾದ ಕರ್ತೃತ್ವ. ಅಧಮನಾದ ಅಧಿಕಾರಿಯಾದವನು ಪುಣ್ಯ ಪಾಪಗಳನ್ನು ಎರಡನ್ನೂ ನಾನೇ ಮಾಡ್ತೀನಿ ಅಂತಾನಲ್ಲ, ಇದು ಒಂದು ಅಭಿಮಾನ. ಆದರೆ ಜಗನ್ನಾಥದಾಸರಂತಾರೆ ಇನ್ನೊಬ್ಬನಿದ್ದಾನೆ, ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿ ಎಂಬ ಮಾನವನು ಮಧ್ಯಮನು. ಅವ ಮಧ್ಯಮ. ಉತ್ತಮ ಯಾರಂಗಾದ್ರೆ, ದ್ವಂದ್ವಕ್ಕೆ ಶ್ರೀನಿವಾಸನೇ ಕರ್ತೃ ಎಂದು ಸದಾನುರಾಗದಿ ನೆನೆದು ಸುಖಿಸುವರೆ ನರೋತ್ತಮರು. ಈ ಪದ್ಯ ಅರ್ಥ ಆಗಿದ್ದಿದ್ರೆ ನಿಜವಾಗ್ಲೂ ಶ್ರೀ ವಾಯುದೇವರ ಮಹಿಮಾ ಅರ್ಥ ಆಗ್ತದೆ ನಮಗೆ. ಏನು ಅರ್ಥ ಆಗ್ತದೆ ನೋಡ್ರಿ. ಏನು ಮಾಡುವ ಪುಣ್ಯ ಪಾಪಗಳ ಆನೆ ಮಾಡುವ ನೆಂಬುವನು ಅಧಮ. ಇದು ನಮ್ದ್ರಿ, ನಮ್ದ ಫೋಟೋ ತೆಗೆದು ಹೇಳ್ಯಾರ. ಸುಳ್ಳು ನಂದೆ, ಪುಣ್ಯವೂ ನಂದೆ, ಪಾಪವೂ ನಂದೆ. 8 ರೂಪಾಯಿ ದಕ್ಷಿಣೆ ಕೊಟ್ಟರು ನಂದೆ, 10 ರೂಪಾಯಿ ಸೆರೆ ಕುಡಿದು ಬಂದ್ರು ನಂದೆ, ಎಲ್ಲ ನಂದೆ. ಪಾಪ ಯಾರು ಕೊಡೋದು, ಇನ್ನೊಬ್ಬರಿಗೆ ಕೊಡೋದಿಲ್ಲ. ಅದು ಹೆಂಗ್ರಿ? ಅಧಿಕಾರ ನಂದು ಅಂತ ತಿಳ್ಕೊಂಡು ಇದು ಅಧಮಾಧಿಕಾರಿ. ಮತ್ತೆ ಹೇಳ್ತಾರೆ, ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿ ಎಂಬ ಮಾನವನು ಮಧ್ಯಮನು. ದೇವರು ಏನು ಪುಣ್ಯ ಕೆಲಸ ಮಾಡೋದು ದೇವರು ಮಾಡಿಸಿದ್ದಾನೆ. ಅಲ್ಲೋ ಪಾಪ ಆಯ್ತಲ್ಲ, ಏನೋ ನಮ್ಮ ಹಣೆ ಬರಹ ಇತ್ತು ಮತ್ತು ಪಾಪ ಆಯ್ತು ನಮ್ಮಿಂದ, ಅದರಿಂದ ಪಾಪವನ್ನು ನಾನು ಮಾಡಿದ್ದೇನೆ, ಪುಣ್ಯವನ್ನು ಪರಮಾತ್ಮ ಮಾಡಿಸಿದ್ದಾನೆ ಅಂತ ಹೇಳುವನು ಮಧ್ಯಮನು. ಪಾಪವೇ ಆಗಲಿ ಪುಣ್ಯವೇ ಆಗಲಿ ಎರಡನ್ನೂ ಮಾಡಿಸುವನು ಅವನು ಅಂತ ಹೇಳಿ ಕೈ ಜಾಡಿಸಿಕೊಂಡು ಹೋಗ್ತಿರ್ತಾರಲ್ಲ, ಅವರು ಯಾರು? ಶ್ರೀನಿವಾಸನೇ ಕರ್ತೃವೆಂದು ಸದಾನುರಾಗದಿ ನೆನೆದು ಸುಖಿಸುವರೆ. ಯಾರವರು? ನರೋತ್ತಮರು. ನರೋತ್ತಮರು ಯಾರು? ಜೀವೋತ್ತಮರು. ಯಾರು ಜೀವೋತ್ತಮರು? ವಾಯುದೇವರು. ಅಲ್ಲೇ ಹೇಳ್ಯಾರ್ರಿ, ಅಭಿಮಾನ ಇಲ್ಲ ಅಂತ ತಿಳಿದುಕೊಂಡು ಹೇಳಲಿಕ್ಕೆ ಎಷ್ಟು ಚಂದ ಪದ್ಯ ಬರಬೇಕು ಹೇಳೋಣಂತ. ನಾರಾಯಣಂ ನಮಸ್ಕೃತ್ಯ ನರಂಚೈವ. ಅಡ್ಡಿಲ್ರಿ, ನಮ್ಮ ಪ್ರವಚನ ಉಪಯೋಗ ಬಿದ್ದದೆ ಅಷ್ಟೋ ಇಷ್ಟು. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ. ನರೋತ್ತಮ ಯಾರು ಅಂತ ಕೇಳಿದ್ರೆ ವಾಯುದೇವರು. ಹಾಗಾದ್ರೆ ಇಲ್ಲಿ ಜಗನ್ನಾಥದಾಸರು ಯಾವ ಪದ ಬಳಸಿದ್ದಾರೆ? ನರೋತ್ತಮ ಅಂತ. ತಮ್ಮಲ್ಲಿ ಕರ್ತೃತ್ವಾಭಿಮಾನವನ್ನು ಇಟ್ಟುಕೊಂಡೇ ಇಲ್ಲ ವಾಯುದೇವರು. ದ್ವಂದ್ವಕ್ಕೆ ಶ್ರೀನಿವಾಸನೇ ಕರ್ತೃವೆಂದು ಸದಾನುರಾಗದಿ ನೆನೆದು ಸುಖಿಸುವರೆ ನರೋತ್ತಮರು. ಕರ್ತೃತ್ವವೆಂಬ ಅಭಿಮಾನ ಇಲ್ಲ. ಇನ್ನ ಅಹಂಕಾರ ಇಲ್ಲ, ಮಮಕಾರ ಬ್ಯಾಡ್ರಿ. ನಾ ಮಾಡೀನಿ ಅಂತ ಕೆಲವ್ರಿಗೆ ಅದಿರುವುದಿಲ್ರಿ. ನಾ ಮಾಡೀನಿ ಅಂತಿರಂಗಿಲ್ಲ, ನಂದು 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 ಅಂತಿರ್ತದೆ. ಪಾಪ ಎಲ್ಲೇ ಹೋಗಿರ್ಲಿರಿ ಅವ್ರು ನಂದು ನಂದು ಅಂತಿರ್ತಾರೆ. ಒಂದು ಸಣ್ಣ ಲೋಟ ನಂದು, ತಂಬಿಗೆ ನಂದು, ಪಂಜ ನಂದು, ಅದು ಹರಿದು ಹೋಗಿರ್ತದೆ ರೀ, ಅದರ ಮೇಲೂ ನಂದು ಅಂತಾರೆ. ಅಲ್ಲ ಅದನ್ನ ತಗೊಂಡು ಏನು ಪಾಪಕ್ಕೆ ಹೆಂಡತಿ ಕೇಳ್ತಿರ್ತಾಳೆ, ಅದನ್ನು ನೀವು ಉಟ್ಕೊಳ್ಳಿಕ್ಕೂ ಬರೋದಿಲ್ಲ ಬ್ಯಾಡ್ರಿ. ಅದು ಉಟ್ಕೊಂಡ್ರು ಬ್ಯಾಡ್ರಿ ಅಂತ ಸುಮ್ಕೂಡು ನೇರು ಗೊತ್ತಾಗಬೇಕಾಗಿದೆ. ನನ್ನ ಪಂಜ ಅದು ಅಂತ ಪಾಪ ಇವ ಅಭಿಮಾನ. ಒಂದು ತಂಬಿಗೆ ಪಾಪ ಲೋಟ ಎಲ್ಲನೂ ಎಷ್ಟು ನಂದು ನಂದು ಅಂತ ಇರ್ತದಲ್ಲ. ಹಾಗಾದ್ರೆ ಈ ಅಭಿಮಾನ ಯಾರಿಗಿರ್ತದೆ? ನಮಗಿರ್ತದೇನೋ? ನಮಗದ ಚಲೋ ಅದರ. ಅದಕ್ಕೆ ಜಗನ್ನಾಥದಾಸ ಹೇಳ್ಯಾರ, ತನುವೆ ನಾನೆಂಬುವನು ಸತಿಸುತ ಮನೆ ಧನಾದಿಗಳು ಎನ್ನದೆಂಬುವ. ಬಂತ ನೋಡ್ರಿ, ಎಲ್ಲ ನನ್ನವಿವು
ಇದು ಪಾಪ ಈ ದೇಹವನ್ನೇ ನಾನು ಅಂತ ತಿಳ್ಕೊಂಡ್ಬಿಟ್ಟದಂತ, ಅದೊಂದು ಚಲೋ ಬಿಡಿ, ಅದು ಪಾಪ ಇಲ್ಲಿ ತಿಳ್ಕೊಳ್ಳಿ ಅಂತ ತಪ್ಪಿಲ್ಲ. ತನುವೆ ನಾನೆಂಬುವನು ಸತಿಸುತ ಮನೆ ಧನಾದಿಗಳೆನ್ನದೆಂಬುವ ಜುನದಿ ಮೊದಲಾದುದಕಗಳೇ ಸತ್ತೀರ್ಥವೆಂಬುವನು. ಅನಲ ಲೋಹಾದಿ ಪ್ರತೀಕಾರ್ಚನವೇ ದೇವರ ಪೂಜೆ ಸುಜನರೆ ಮನುಜರಹುರೆಂಬುವನು ಗೋಕರ ನೆನಿಪ ಬುಧರಿಂದ. ನಾನೇ ದೇಹ, ಅದು ಬಿಡ್ರಿ, ಮುಖ್ಯ ಬೇಕಾಗಿದ್ದು ನಮಗೆ ಸ್ವಾಮಿತ್ವಾಭಿಮಾನ. ಸ್ವಾಮಿತ್ವಾಭಿಮಾನ ಎಲ್ಲಿ ಕಾಣಿಸ್ತದೆ? ಸತಿ ಸುತ ಮನೆ ಧನಾದಿಗಳೆನ್ನದೆಂಬುವ, ಇವೆಲ್ಲವೂ ನನ್ನದು, ನನ್ನ ಅಧೀನವಾಗಿರುವಂತಹದ್ದಾದ್ದರಿಂದ ಇದನ್ನು ನಾನು ಅಂತ ನನ್ನದು ಅಂತ ತಿಳ್ಕೊಳ್ತಿದ್ದೇನೆ. ಹಾಗಾದರೆ ಅಭಿಮಾನವೆಂಬ ಶಬ್ದದಲ್ಲಿ ನಾವು ಏನಂತ ತಿಳ್ಕೊಂಡಿದ್ದೇವೆ? ಕರ್ತೃತ್ವ ಮತ್ತು ಸ್ವಾಮಿತ್ವ, ಅಹಂಕಾರ ಮಮಕಾರಗಳೇನಿವೆ ಅಲ್ಲ, ಇದೇ ಅಭಿಮಾನ ಎಂದು ಕರೆಸಿಕೊಳ್ಳುತ್ತದೆ. ವಾಯುದೇವರಲ್ಲಿ ಇಂಥದ್ಯಾವುದೂ ಇಲ್ಲ. ಯಾಕಿಲ್ಲ? ಈಗ ನೋಡ್ರಿ, ಸತಿ ಸುತ ಮನೆ ಧನಾದಿಗಳೆನ್ನದೆಂಬುವ, ಈ ಹೆಂಡತಿ ಮಕ್ಕಳು ಎಲ್ಲವೂ ನನ್ನದು ಅಂತನ್ನುವಂಥ ಭಾವನ ನನಗಿದೆ. ವಾಯುದೇವರಿಗಿದೆಯಾ ಈ ಮಾತು ಅಂತ ಕೇಳಿದ್ರೆ, ಶ್ರೀಮದಾಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಹೇಳುವಾಗ ದಾರಾನ್ ಸುತಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತ್, ಹೆಂಡತಿ ಮಕ್ಕಳು ಎಲ್ಲವನ್ನ ಭಗವಂತನಿಗೆ ಅರ್ಪಿಸಿ ನಿಶ್ಚಿಂತರಾಗಿರಿ ಅಂತ ಹೇಳ್ತಾರೆ. ಅಷ್ಟೆತ್ತಕ್ಕೆ ನಾವು ಹೋಗಿಲ್ರಿ. ಹೆಂಡತಿ ಮಕ್ಕಳನ್ನೆಲ್ಲ ದೇವರಿಗೆ ಅರ್ಪಿಸೋ ಅಷ್ಟು ಎತ್ತರಕ್ಕೆ ಹೋಗಿಲ್ಲ ನಾವಿನ್ನೂ. ಹಿಂಗಾಗಿ ಆ ವಾಕ್ಯ ಕೇಳಿದಾಗ ನಮಗೆ ತಲೆಯಾಗಿ ಹೋಗುವುದಿಲ್ಲ. ಶ್ರೀಮದಾಚಾರ್ಯರಿಗೆ ಮಾತ್ರ ಕೆಲಸ ಇದೆ. ಭೀಮಸೇನ ದೇವರಾಗಿರುವಾಗ ಪಕ್ಕದಲ್ಲಿ ದ್ರೌಪದಿ ದೇವಿಗೆ ಮಾನಭಂಗ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಶಾಂತ ರೀತಿಯಿಂದ ಕೂತಿದ್ರಂತವಾದ್ರೆ ಸ್ವಾಮಿ ಪ್ರಶ್ನೆ ಮಾಡಿದ್ರು, ಅಲ್ರಿ ಭೀಮಸೇನ್ ದೇವರು ಉಳಿದ ಹೊತ್ನ್ಯಾಗ ಎದ್ದು ಫಡ 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 ಹೊಡಿತಿರ್ತಾರೆ, ಈ ಹೊತ್ನ್ಯಾಗ ಯಾಕೆ ಕೈ ಕಟ್ಕೊಂಡು ಸುಮ್ಮ ಕೂತು ಬಿಟ್ಟಾರ? ಹೌದು, ಇಲ್ಲಿ ಹೇಳಿ ನೋಡಂತೆ. ನಾವ ಏನ್ರ ನಮ್ಮ ಹೆಂಡತಿಗೆ ಯಾರ ಏನಂದ್ರೆ ಅಕಸ್ಮಾತ್ ಹೆಂಡತಿ ಮೇಲೆ ಪ್ರೀತಿ ಭಾಳ ಇತ್ತಂದ್ರೆ, ಅಲ್ಲಲ್ಲ ಹಂಗಲ್ಲ, ಪ್ರೀತಿ ಭಾಳ ಇತ್ತಂದ್ರೆ ಹಂಗೆ ತಿಳ್ಕೊಳ್ಕೊಬೇಡ್ರಿ. ಅದು ಉಕ್ಕೇರಿ ಬಂದಿತ್ತು ಆ ಕ್ಷಣಕ್ಕೆ ಅಂತಂದ್ರೆ ಬೈತೀವೋ ಇಲ್ಲ, ನನ್ನ ಹೆಂಡತಿ ಯಾಕೆ ಹಂಗಂತ ಕೆಲವು ಸುಮ್ಮ ಕೂತಿರ್ತಾರೆ. ಯಾಕೆ ಹೇಳಿ? ಅಲ್ಲೂ ಒಂದು ಸಾರಸ್ಯದ. ಯಾರ ತಮ್ಮ ಹೆಂಡತಿಗೆ ಯಾರಾದ್ರೂ ಏನಾದ್ರೂ ಅಂತಿದ್ರೆ ಸುಮ್ಮನೆ ಕೂತಿರ್ತಾರೆ. ಯಾಕೆ ಹೇಳ್ರಿ? ತಮಗೆ ಅನ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಹಿಂಗೆ ಹೆಣ್ಮಕ್ಳು ಕೂಡ ಅಷ್ಟೇ ರೀ. ಯಾರು ತಮ್ಮ ಗಂಡನಿಗೆ ಬೈತಿದ್ರೆ ತಮಗೆ ಬೈಲಿಕ್ಕೆ ಆಗಿದ್ದಿಲ್ಲ ಅಂದ್ರೆ ಸ್ವಲ್ಪ ಅಕಡೆ ತಿರುಗಿಬಿಡ್ತಾರೆ, ಅಕಡೆ ತಿರುಗಿಬಿಡ್ತಾರೆ. ಯಾಕೆ ಅಕಡೆ ತಿರುಗ್ತಾರೆ ಅಂದ್ರೆ ನಾವು ಬೈಯೋ ಹಂಗಿಲ್ಲ. ಯಾಕಂದ್ರೆ ನೀವು ಬೈಬಾರ್ದು, ಧರ್ಮಶಾಸ್ತ್ರ ವಿರೋಧ ಬರ್ತದೆ. ಈ ಹೊತ್ತೇ ನೆನಪಾಗ್ತೀವಿ ಧರ್ಮಶಾಸ್ತ್ರ. ಹೆಂಡತಿ ಯಾರಾದ್ರೂ ಬೈತಿದ್ರೆ ಮನೆಯಲ್ಲಿ ಗಂಡನಿಗೆ ಬೈಲಿಕ್ಕೆ ಧೈರ್ಯ ಇಲ್ಲದೆ ಇದ್ದಾಗ ಯಾರಾದ್ರು ಬೈಕೊಟ್ಟು ಹೋಗಿ ಏನು ಮಾಡಿ ಗಂಡನಿಗೆ ಬೈಕೋಲ್ಲ. ಆ ಭೀಮಸೇನ ದೇವರಿಗೆ ದ್ರೌಪದಿ ದೇವಿ ಅಲ್ಲಿ ಅಷ್ಟು ಕಷ್ಟದಲ್ಲಿದ್ದಾಗಲೂ ಕೂಡ ಸುಮ್ಮನೆ ಕೂತಿದ್ರು. ಯಾಕೆ ಕೂತಿದ್ರು? ನಿನ್ನದು ಅಲ್ವೇನೋ ಕೃಷ್ಣ ಸಂಕಲ್ಪ ಸಿದ್ಧಾರ್ಥಂ ಅಲ್ಲ, ಅದು ನನ್ನ ವಸ್ತು ಅಲ್ಲ, ಕೃಷ್ಣನ ವಸ್ತು. ಅವನ ಸಂಕಲ್ಪ ಸಿದ್ಧಿ ಏನಾಗಬೇಕಾಗಿದೆ ಅಂದ್ರೆ, ಈ ಸದ್ಯಕ್ಕೆ ದ್ರೌಪದಿ ದೇವಿ ಈ ಕ್ಲೇಶವನ್ನು ಅನುಭವಿಸಬೇಕು, ಕೃಷ್ಣ ಅಂತ ಕೂಗಬೇಕು, ಅವನಿಗೆ ಅಕ್ಷಯ ವಸ್ತ್ರವನ್ನು ಅವರಿಗೆ ಕೊಡಬೇಕು. 13 ವರ್ಷ ಇವ್ರದ್ದು ಇನ್ನೂ ಶ್ವಾಸೋಚ್ಛ್ವಾಸ ನಡಿಬೇಕು. ಯಾರು ಎದುರು ಕೂತಾರಲ್ಲ ಅವ್ರದ್ದು 13 ವರ್ಷ. ಇದಿಷ್ಟು ಕೃಷ್ಣನ ಸಂಕಲ್ಪದ ಆದ್ದರಿಂದ ನಾನೇನು ಮಾಡೋದಿಲ್ಲ ಅಂತ ಕೂತಿದ್ರಲ್ಲ. ಅದಕ್ಕೆ ತನುವೆ ನಾನೆಂಬುವನು ಸತಿಸುತ ಮನೆ ಧನಾದಿಗಳೆನ್ನದೆಂಬುವ ಜುನದಿ ಮೊದಲಾದುದಕಗಳೇ ಸತ್ತೀರ್ಥವೆಂಬುವನು. ಅನಲಲೋಹಾದಿ ಪ್ರತೀಕಾರ್ಚನವೇ ದೇವರ ಪೂಜೆ ಸುಜನರೆ ಮನುಜರಗುರೆಂಬುವನು ಗೋಖರ ನೆನಿಪ ಬುಧರಿಂದ. ಈಗ ನೋಡ್ರಿ, ಅಭಿಮಾನ ಎಂಬ ಶಬ್ದ ಸರಿಯಾಗಿ ಅರ್ಥ ಆಯ್ತು ನಮ್ಗೆ ಇವಾಗ. ಹಾಗಾದರೆ ಅಭಿಮಾನ ಶಬ್ದಕ್ಕೆ ಕರ್ತೃತ್ವ ಸ್ವಾಮಿತ್ವಗಳು ಅಹಂಕಾರ ಮಮಕಾರಗಳು ನಮ್ಮಲ್ಲಿ ಭರ್ಪೂರಿದ್ರೆ ವಾಯುದೇವರಲ್ಲಿ ಕಿಂಚಿತ್ತೂ ಇಲ್ಲವಾದ್ದರಿಂದಾಗಿ ರುಜುಗಳು ದೋಷದೂರರು ಪರಶುಕ್ಲರು ಭಗವಂತನ ವಿಷಯದಲ್ಲಿ ಶುದ್ಧ ಬುದ್ಧಿ ಉಳ್ಳವರಾದದ್ದರಿಂದಾಗಿ ಅಭಿಮಾನಾದಿ ಸರ್ವದೋಷ ದೂರಾಣ ಎನ್ನುವ ವಾಕ್ಯವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಂತಾಯಿತು. ಒಂದು ಇನ್ನೊಂದು ಅರ್ಥ ಇದೆ. ಏನರ್ಥ ಇದೆ? ರಾಗದ್ವೇಷಗಳು ಅಂತ ಅರ್ಥ ಇದೆ ಅಭಿಮಾನ. ಇದಕ್ಕೆ ಯಾವುದಕ್ಕೆ? ಅಭಿಮಾನ ಎನ್ನುವಂತಹ ಶಬ್ದಕ್ಕೆ ರಾಗದ್ವೇಷಗಳು. ಏನು ಹಂಗಂದ್ರೆ, ಇದು ನನಗೆ ಬೇಕು ರಾಗ, ಇದು ನನಗೆ ಬೇಡ ದ್ವೇಷ. ಬೇಡ ನಂಗೆ. ನಮಗೆ ಯಾವ ವಸ್ತು ಇಷ್ಟೊತ್ತು ಬೇಕಾಗಿತ್ತೋ ಅದೇ ಇನ್ನೊಂದು ಕ್ಷಣಕ್ಕೆ ಬೇಡವಾದ ವಸ್ತು ಆಗಬಹುದು. ಏನು ಸಮಸ್ಯೆ ಇಲ್ಲ ಅದರಲ್ಲಿ. ಏನು ಒಂದು ಕ್ಷಣದಲ್ಲಿ ಏನು ಬದಲಾಗ್ತದೆ ಗೊತ್ತಾಗೋದಿಲ್ಲ. ಆ ರಾಗದ್ವೇಷಗಳನ್ನೇ ಶಾಸ್ತ್ರ ಏನು ಕರೀತಾ ಇದೆ ಅಂದರೆ ಅಭಿಮಾನ ಅಂತ ಕರೀತಾ ಇದೆ. ಭಾರಿ ವಿಚಿತ್ರ. ರಾಗದ್ವೇಷಗಳನ್ನೇ ಅಭಿಮಾನ ಅಂತ ಕರೀತಾ ಇರೋದು. ಇದು ಎಂದು ಬಂತು ಅಂತ ಕೃಷ್ಣ ಒಂದು ಮಾತು ಹೇಳ್ತಾನೆ.
ಎಂದು ಮಂತ್ರಿ ಆಚಾರ ಅಂದಂಗೆ ನೀವು ಪುರಾಣದಾಗ ರಗಡ್ಸಂತೆ ಹೇಳಿರ್ತೀರಿ ಇದನ್ನ, ಈ ರಾಗ ದ್ವೇಷ ಇವನ್ನೆಲ್ಲ ಬಿಡಬೇಕು ಅಂತ ಹೇಳ್ತಿರ್ತೀರಿ. ನಾವು ವಿಚಾರ ಮಾಡ್ಲಿಕ್ಕತ್ತೀವಿ ಎಲ್ಲಿ ಬಿಟ್ಟು ಬರೋಣ ಅಂತ ತಿಳ್ಕೊಂಡು ಹೇಳಿ. ಏನು ಬದರಿಯಾಗಿ ಬಿಡೋಣ, ಏನು ಗಯಾದಾಗ ಬಿಡೋಣ, ಇಲ್ಲ ನಿಮ್ಮ ಮನೆಗೆ ಬೇಕಾದ್ರೆ ಬಂದ್ಬಿಟ್ಟು ಹೋಗೋಣ ಅಂತ ವಿಚಾರ ಮಾಡಿ. ಕೆಲವೊಬ್ಬರಿಗೆ ತಮ್ಮ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಬೇಡವಾದ ವಸ್ತುಗಳು ಇರ್ತಾವಲ್ಲ, ಅವನ್ನೆಲ್ಲ ಆಚಾರ ಮನೆ ತನಕ ತಂದಿಟ್ಟು ಒಂದು ಆಟೋ ಮಾಡ್ಕೊಂಡು ತಂದಿಟ್ಟು ಹೋದ್ರು ಅಡ್ಡಿ ಇಲ್ಲ, ಆಚಾರ ಮನೆಗೆ ಮುಟ್ಸೋಣ. ಹಾಗಾದರೆ ರಾಗದ್ವೇಷಗಳನ್ನು ಬಿಡ್ರಿ ಅಂತೀರಿ, ಬಿಡ್ಲಿಕ್ಕೆ ತಯಾರಿ. ಎಲ್ಲಿ ಬಂದಾವ ಎಂದು ಬಂದಾವ? ಕೃಷ್ಣ ಅಂತಾನೆ, ಅರ್ಜುನ ಇಚ್ಛಾದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇಯಾಂತಿ ಪರಂತಪ. ಒಂದು ನೆನಪಿಟ್ಟುಕೋ ಅರ್ಜುನ, ಯಾವತ್ತು ಈ ಜೀವಿಗೆ ದೇಹವನ್ನ ಕೊಟ್ಟೆ ನಾನು, ದೇವರಂತಾನೆ ಎಂದು ಸೃಷ್ಟಿ ಮಾಡಿದೆ ಎಂದು ಈ ದೇಹದಲ್ಲಿ ಕಳಿಸಿದಿನೋ ಅವತ್ತೇ ಈ ಜೀವಕ್ಕೆ ರಾಗದ್ವೇಷ ಪ್ರಾರಂಭ ಆಯಿತು. ನಾವು ಅಂದ್ಕೊಂಡಿವಿ ಈ ಜನ್ಮದಾಗ ಬಂದದ, ಈ ಊರಾಗಿದ್ದದಕ್ಕೆ ಬಂದದ, ಈ ಓಣ್ಯಾಗಿದ್ದದಕ್ಕೆ ಬಂದದ, ಈ ಓಣ್ಯಾಗಿದ್ರು ಬಂದಿಲ್ಲ, ಈ ಊರಿನಾಗಿದ್ರು ಬಂದಿಲ್ಲಪ್ಪ, ಈ ಜನ್ಮಕ್ಕಂತರೂ ಮೊದಲು ಬಂದಿಲ್ಲ ಎಂದು ನನಗೆ ದೇಹ ಬಂತೋ ಸೃಷ್ಟಿಗೆ ಬಂದೆ ಅಂತ ಇಟ್ಕೊಳ್ರಿ. ಈ ಬಾರಿ ಸೃಷ್ಟಿಗೆ ಬಂದಿದ್ದೇನೆ ಅಂತ ಇಟ್ಕೊಳ್ರಿ. ಈಗಾಗಲೇ ನಾನು ಒಂದು 100 ಬಾರಿ ಬಂದಿರಬಹುದು. ಮೊದಲನೇ ಬಾರಿ ನಾನೇ ಸೃಷ್ಟಿಗೆ ಬಂದೆ, ಅವತ್ತೇ ಈ ದೇಹದಲ್ಲಿ ಪ್ರವೇಶ ಮಾಡುವಾಗಲೇನೆ ರಾಗ ದ್ವೇಷಗಳು ಜೊತೆಗೆ ಬಂದೇ ಬಿಟ್ಟು ದ್ವಂದ್ವ ಮೋಹೇನ ಭಾರತ. ಯಾಕೆ ಹಂಗಾಯಿತು ಅಂತ ಕೇಳಿದ್ದಕ್ಕೆ ಶ್ರೀಮದಾಚಾರ್ಯ ಗೀತಾ ತತ್ವದಲ್ಲಿ ಹೇಳ್ತಾರೆ, ನಮ್ಮಲ್ಲಿ ಇರುವಂತಹ ದೋಷಗಳನ್ನು ಭಗವಂತನಲ್ಲೂ ಭಗವಂತನಲ್ಲಿರ್ತಕ್ಕಂಥ ಗುಣಗಳನ್ನು ನಮ್ಮಲ್ಲಿ ಆರೋಪ ಮಾಡಿಕೊಂಡ ಈ ಮೋಹ ಇದು ನಮ್ಮ ಇಚ್ಛಾದ್ವೇಷಗಳಿಗೆ ಕಾರಣವಾಗಿ ಅಭಿಮಾನವಾಗಿ ಪರಿವರ್ತನೆ ಆಗ್ತದಂತೆ. ದೇವರಲ್ಲಿದ್ದ ಗುಣಗಳನ್ನೆಲ್ಲ ನನ್ನಲ್ಲಿ ಆರೋಪ ಮಾಡಿಕೊಳ್ಳಿಕ್ಕೆ ಶುರು ಮಾಡ್ತೇನೆ. ನಾನು ನನ್ನಲ್ಲಿ ಆರೋಪ ಮಾಡಿಕೊಂಡಾಗ ಸಹಜವಾಗಿ ನಾನು ಬೇಕಾದದ್ದನ್ನು ಪಡೆಯಬಲ್ಲೆ, ಬೇಡವಾದದ್ದನ್ನು ದ್ವೇಷ ಮಾಡಬಲ್ಲೆ ಅಂತ ಹೇಳಿ ಪ್ರಾರಂಭ ಆಗ್ತದೆ. ಇದು ಎಂದು ಪ್ರಾರಂಭ ಆಯಿತು ಅಂತ ಕೇಳಿದ್ರೆ ಸೃಷ್ಟಿಯ ಪ್ರಾರಂಭದಲ್ಲೇ ಪ್ರಾರಂಭ ಆಯ್ತಪ್ಪ. ಕೃಷ್ಣ ಮಾತು ಒಂದು ಮುಂದೆ ಹೇಳ್ತಾನೆ, ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢಭರತಾಃ. ಹಾಗಾದರೆ ಈ ಅಭಿಮಾನವನ್ನು ನಾವು ಎಂದು ಕಳ್ಕೊಳ್ಳಿಕ್ಕೆ ಸಾಧ್ಯ? ಅದ ಯಾವ ಅಭಿಮಾನ? ರಾಗದ್ವೇಷಗಳೆಂಬ ಅಭಿಮಾನ ಬೈ ಬರ್ತ್ ಬಂದಿದೆಯಲ್ಲ ನಮಗೆ, ಇದನ್ನು ಕಳ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಇದೆ ಅಂದರೆ, ಯೇಷಾಂ ತು ಅಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ. ಇಷ್ಟು ಪುಣ್ಯಕರ್ಮಗಳನ್ನು ಮಾಡಬೇಕಂತೆ ನಾವು. ಎಷ್ಟು ಪುಣ್ಯಕರ್ಮಗಳನ್ನು ಮಾಡಿದರೆ ನಮ್ಮಲ್ಲಿದ್ದ ಪಾಪ ಕಳೆದು ಹೋಗುತ್ತೋ ಅಷ್ಟು ಪುಣ್ಯಕರ್ಮಗಳನ್ನು ಮಾಡಿದಾಗ ಮಾತ್ರ ಈ ದ್ವಂದ್ವಮೋಹ ಹೋಗ್ತದೆ. ದ್ವಂದ್ವಮೋಹ ಹೋದರೆ ಅಭಿಮಾನ ಹೋಗ್ತದೆ. ಆ ಅಭಿಮಾನ ಹೋಯಿತು ಅಂದರೆ ನಾವು ಮುಂದಿನ ಮಾರ್ಗದಲ್ಲಿ ಕ್ರಮಣ ಮಾಡ್ತೀವಿ. ಭಾರಿ ಆಶ್ಚರ್ಯ. ಎಷ್ಟು ಪುಣ್ಯಕರ್ಮಗಳನ್ನು ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ ಅಂದರೆ, ಪಾಪ ಹೋಗುವಷ್ಟು ಪುಣ್ಯಕರ್ಮ ಮಾಡ್ಬೇಕಂತ. ಹಂಗಂಗ್ರಿ ಆಚಾರ ಏನು ತಿಳಿಲಿಲ್ಲ ನಮಗ ಅಂತಂದ್ರೆ ಅದಕ್ಕೊಂದು ದೃಷ್ಟಾಂತ ಕೊಟ್ಟಾನೆ ಕೃಷ್ಣನೇ. ಮಹಾಭಾರತದೊಳಗೆ ಹೇಳೋ ಕಾಲಕ್ಕೆ ಏನು ದೃಷ್ಟಾಂತ ಕೊಟ್ಟಾನಂದ್ರೆ, ನೀರು ಬಕೆಟ್ನಾಗ ತುಂಬ್ಕೊಂಡು ಬಂದಿರಿ ಸ್ನಾನಕ್ಕೆ, ಭಯಂಕರ ಬಿಸಿ ಅದ, ಭಯಂಕರ ಎಷ್ಟು ಬಿಸಿ ಅದ ಅಂದ್ರೆ ಕೈ ಇಟ್ಟು ಸುಟ್ಟು ಹೋಗ್ತದೆ. ಹಾಗಾದ್ರೆ ಅದನ್ನು ನಿಮ್ಮ ಸ್ನಾನಕ್ಕೆ ಯೋಗ್ಯ ಆಗೋಷ್ಟು ಹೆಂಗೆ ಮಾಡ್ಕೋತೀರಿ ಹೇಳಿ ನೋಡಂತ. ಎಷ್ಟು ಮಾಡ್ಕೋದು, ಹೆಂಗೆ ಮಾಡ್ಕೋತೀರಿ ಹೇಳೋಣಂತ. ತಣ್ಣೀರು ಹಾಕಿ 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 ಪ್ರತಿಸರ್ತಿ ಹಾಕಿದಾಗ ಒಂದು ಕೈ ಇಟ್ಟು ನೋಡ್ತಿರೋ ಇಲ್ಲ ಹೇಳಿ ನೋಡಂತ. 8 ತಂಬಿಗೆ ಹಾಕಿದ ಮೇಲೆ ಕೈ ಇಡಂಗಿಲ್ಲ ನಾವು, ಯಾಕೆ ಅಷ್ಟೊಂದು ತಣ್ಣಗಾಗ್ಬಿಟ್ಟಿರ್ತದೆ ಕೊಂಡದು. ಬಿಸಿ ನೀರು 8 ತಂಬಿಗೆ ಹಾಕಿದ ಮೇಲೆ ಕೈ ಇಟ್ಟು ನೋಡಿ ತಣ್ಣಗಾಗ್ಬಿಟ್ಟಿರ್ತದೆ. 2 ತಂಬಿಗೆ ಹಾಕಿದ ಮೇಲೆ ಕೈ ಇಟ್ಟು ನೋಡ್ತಾನೆ ತಣ್ಣಗಾಗಿದೇನೋ ಅಂತ ತಿಳ್ಕೊಂಡು ಹೇಳಿ. 2 ತಂಬಿಗೆ ಹಾಕ್ತಾನೆ, ಕೈ ಇಟ್ಟು ನೋಡ್ತಾನೆ ಹದ ಬಂತಿಲ್ಲೋ ಅಂತ ನೋಡ್ತಾನೆ. ಹಾಗಾದ್ರೆ ಕೃಷ್ಣ ಅಂತಾನೆ, ಪಾಪ ಹೋಗಿಸೋದು ಅಂದ್ರೆ ಹಿಂಗೆ ನೆನಪಿಟ್ಟುಕೋ. ಇಷ್ಟು ಪುಣ್ಯಕರ್ಮ ಮಾಡುವುದ್ರೆ ಅದರ ಪಾಪದ ಬಿಸಿ ಇಳುಕೋತ 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 ಬರೋ ಹಂಗ ಕರ್ಮಗಳನ್ನು ಮಾಡು, ತಾನೇ ಹೊರಟು ಹೋಗ್ತದೆ ಅಂತ ದೃಷ್ಟಾಂತ ಕೊಟ್ಟಿದ್ದಾನೆ ಕೃಷ್ಣ ಇದನ್ನ. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ. ನಮ್ಮ ಪುಣ್ಯಕರ್ಮದ ಲೀಸ್ಟ್ ದೊಡ್ಡದಾಯಿತು ಅಂತಾದರೆ ಪಾಪಕರ್ಮ ತಾನೇ ಕಡಿಮೆ ಆಗ್ತಾ ಬರ್ತದೆ. ಕಡಿಮೆಯಾದಾಗ ದ್ವಂದ್ವಮೋಹ ಹೋಗ್ತದೆ. ದ್ವಂದ್ವಮೋಹ ಹೋಯಿತು ಅಂತಂದ್ರೆ ಅಭಿಮಾನ ಹೋಗ್ತದೆ. ಇದೇ ಅಭಿಮಾನಾದಿ ಸರ್ವದೋಷ ದೂರಾಣ. ಇಂತಹ ಅಭಿಮಾನ ವಾಯುದೇವರಲ್ಲಿ ಇಲ್ಲವೇ ಇಲ್ಲ. ಜೀವಕರ್ತೃತ್ವವನ್ನು ಮರೆತು ಪರಾವರೇಶನೆ ಕರ್ತೃ ಎಂದರಿದವ ಕರ್ಮವ ಮಾಡಿದರು ಲೇಪಿಸವು ಕರ್ಮಗಳು. ಇದೇ ಪುಣ್ಯ ಪಾಪ ಅಟ್ಟದೇ ಇರುವಂತಹ ಕೆಲಸ ಯಾವುದು? ಜೀವಕರ್ತೃತ್ವವನ್ನು ಮರೆದು, ಜೀವಕರ್ತೃತ್ವವನ್ನು ಮರೆತು ಪರಾವರೇಶನೆ ಕರ್ತೃ, ದೇವರೇ ಕರ್ತೃವಾಗಿದ್ದಾನೆ ಎಂದು ತಿಳಿದು ಯಾವ ಕರ್ಮಗಳನ್ನು ಮಾಡಿದರೂ ಕೂಡ ನಮಗೆ ಲೇಪ ಆಗುವುದಿಲ್ಲ ಅನ್ನುವಂತಹ ಮಾತನ್ನು ಜಗನ್ನಾಥದಾಸರು ತಿಳಿಸಿಕೊಟ್ಟಂತೆ ನಾವು ಮಂತ್ರಾಲಯ ಸ್ವಾಮಿಗಳ ವಾಕ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ಅಭಿಮಾನಾದಿ ಸರ್ವದೋಷ ದೂರಾಣ.
ಹಾಗಿದ್ರೆ ನಾನು ವಾಯುದೇವರನ್ನ ಹೀಗೆ ಉಪಾಸನೆ ಮಾಡ್ತೇನೆ. ವಾಯುದೇವರಲ್ಲಿ ಅಭಿಮಾನವಿಲ್ಲ, ವಾಯುದೇವರಲ್ಲಿ ಅಭಿಮಾನವಿಲ್ಲ, ಅಭಿಮಾನವೇ ಮೊದಲಾದ ದೋಷಗಳಿಲ್ಲ ಅಂತ ಉಪಾಸನೆ ಮಾಡ್ತೀನಿ. ಅದಕ್ಕೆ ನನಗೇನು ಕೊಡ್ತಾರೆ ವಾಯುದೇವರು ಅಂತ ಕೇಳಿದ್ರೆ, ಅಸೂಯೇರ್ಷಾದಿ ಅಶೇಷ ಮನೋದೋಷ ನಿವರ್ತಕಾನಾಂ, ನನ್ನಲ್ಲಿರ್ತಕ್ಕಂತಹ ಅಸೂಯ ಈರ್ಷಾ ಮೊದಲಾದ ಮನೋದೋಷಗಳನ್ನು ಪರಿಹಾರ ಮಾಡ್ತಾರೆ. ಇವೆಲ್ಲ ಮನಸ್ಸಿನ ದೋಷಗಳೇ. ವಸ್ತುಸ್ಥಿತಿಯನ್ನು ತಿಳಿಸ್ಲಿಕ್ಕೆ ಹೇಳಿದ್ದಾರೆ. ಅಸೂಯ ಅಂದ್ರೆ ಏನು, ಈರ್ಷಾ ಅಂದ್ರೆ ಏನು? ಈ ದೋಷಗಳನ್ನು ವಾಯುದೇವರು ಪರಿಹಾರ ಮಾಡ್ತಾರೆ. ಈ ದೋಷಗಳನ್ನು ವಾಯುದೇವರು ಪರಿಹಾರ ಮಾಡ್ತಾ ಇದ್ದಾರೆ. ಏನ್ ದೋಷಪ ಅದು? ಅಸೂಯ ಅಂತನೋ ಶಬ್ದಕ್ಕೆ ಇನ್ನೊಬ್ಬರಲ್ಲಿ ಇಲ್ಲದೇ ಇರುವಂತಹ ದೋಷಗಳನ್ನು ಆರೋಪಣೆ ಮಾಡುವುದಕ್ಕೆ ಅಸೂಯ ಅಂತ ಕರೀತಾರೆ. ಅವರೆಲ್ಲ ಆ ದೋಷ ಇಲ್ಲ ಗೊತ್ತು, ನಮಗೆ ಅವರೆಲ್ಲ ಆ ದೋಷ ಇಲ್ಲ ಅಂತ ಗೊತ್ತು. ಆದರೂ ನಾವೇನು ಮಾಡ್ತೀವಿ ಅಂದ್ರೆ ನಮಗೆ ಸಹನ ಆಗುವುದಿಲ್ಲರಿ. ಒಂಚೂರು ಯಾವುದರ ದೋಷ ಹೇಳಿ ಸಮಾಧಾನ ಮಾಡ್ಕೋತೀವಿ ನಾವು. ಗುಣಗಳವ ಎಣಿಸೋದಿಲ್ಲ. ನೆನ್ಪಿಟ್ಕೊಳ್ರಿ, ಏನದಂದ್ರೆ ಅವರಲ್ಲಿ ಗುಣಗಳಿವೆ, ಆ ಗುಣಗಳನ್ನು ಎಣಿಸುವುದಿಲ್ಲ. ಆದರೆ ದೋಷಗಳು ಇಲ್ಲ, ಅವುಗಳನ್ನು ಆರೋಪ ಮಾಡಿ ಆನಂದ ಪಡ್ತೇವೆ. ಇದನ್ನೇ ಅಸೂಯ ಅಂತ ಕರೀತಾರೆ. ಈರ್ಷಾ ಅಂದ್ರೆ ಏನು ಅಂದ್ರೆ ಅವರ ಉತ್ಕರ್ಷವನ್ನು ನೋಡಿ ನಮಗೆ ಸಹನ ಮಾಡ್ಲಿಕ್ಕಾಗೋದಿಲ್ಲ. ಅವರು ಉತ್ಕರ್ಷ ಭಾರೀ ಮೇಲೆ ಹೋಗ್ತಿರ್ತಾರೆ, ಅದನ್ನು ನೋಡಿ ನಮಗೆ ಸಹನ ಮಾಡ್ಲಿಕ್ಕೆ ಆಗೋದಿಲ್ಲ. ಹೊಟ್ಟಿಗೊಳಗೆ ಒಂಥರ ಬೆಂಕಿ ಬಿದ್ದಂಗಾಗಿರ್ತದೆ, ಧಗ 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 ಅಂತ ಇರ್ತದಲ್ಲ, ಇದಕ್ಕೆ ಈರ್ಷಾ ಅಂತ ಕರೀತಾರೆ. ಒಬ್ಬರ ಆಚಾರ್ಯರು ಊಟಕ್ಕೆ ಹೊಂಟಿದ್ವಿ ನಾವು. ದೃಷ್ಟಾಂತ ಹೇಳ್ಬೇಕು, ಲಘು ಅರ್ಥ ಆಗ್ತಾವ್ರಿ. ನಾವೆಲ್ಲ ಒಳ್ಳೆ ಮಡಿಯಲ್ಲಿ ಅಂದರೆ ವಸ್ತ್ರಾಂತರ ಆಗಿ ರೇಷ್ಮೆ ಮಡಿಗಳನ್ನ ಮನೆಯಲ್ಲಿ ಊಟಕ್ಕೆ ಹಾಕೊಂಡು ಬಂದಿರ್ತೀವಲ್ಲ, ಅವೆಲ್ಲ ಉಟ್ಕೊಂಡು ಊಟಕ್ಕೆ ಕೂಡ್ಲಿಕ್ಕತ್ತಿದ್ವಿ. ಅವ್ರ ಪಾಪ ಒದ್ದಿ ಪಂಚೆ ಉಟ್ಕೊಂಡು ಕೂಡ್ಲಿಕ್ಕತ್ತಿದ್ರು. ಅವ್ರು ನಾವು ಸುಮ್ಮನೆ ಕೇಳಿದೆ, ಆಚಾರ ಒದ್ದಿ ಬಟ್ಟೆ ಉಟ್ಕೊಳಿಕತ್ತೀರಿ, ತ್ರಾಸ ಆಗ್ತದೆ, ಹಾಗೆಲ್ಲ ಬೇಡ ಅಂತ ಹೇಳಿದೆ. ಅವ್ರು ಸರಳ ಹೇಳಿದರು, ತಮ್ಮ ಕಾಜಿಮಾ ಬೇಡ, ಊಟಕ್ಕೆ ಕೊಡೋದ್ರಾಗ ಇದು ಒಳಗ್ತದೆ ಅಂತ ಹೇಳಿ. ನಾ ಅಲ್ಲಿ ಹೆಂಗೆ ಅಂತ ಕೇಳಿದೆ. ನೀವೆಲ್ಲ ರೇಷ್ಮೆ ಮಡಿ ಉಟ್ಕೊಂಡು ನೋಡಿ ನನಗೇನು ತ್ರಾಸ ಆಗ್ತದೆ ನೋಡಿ. ನೀವೆಲ್ಲ ಏನಿ ಮಡಿ ಪಂಜ ಗಿಂಜ ಮುಣ ಉಟ್ಕೊಂಡು ನೋಡಿ ನನಗೇನು ಹೊಟ್ಟೆಯಾಗ ಒಂದು ಬೆಂಕಿ ಹತ್ತದ ನೋಡು, ಅಲ್ಲಿಂದ ಪಂಜ ಒಳಗೆ ಹೋಗಿ. ಈರ್ಷಾ ಇನ್ನೊಬ್ಬರ ಉತ್ಕರ್ಷವನ್ನ ಕಂಡ್ರೆ ಸಹನ ಆಗೋದಿಲ್ಲ. ಯಾಕಾಗೋದಿಲ್ಲ? ಅದಕ್ಕೆಲ್ಲ ಮತ್ತೆ ಸೈಕಾಲಜಿ. ನಮಗಷ್ಟೇ ಎತ್ತರಕ್ಕೆ ಏರ್ಲಿಕ್ಕೆ ಆಗೋದಿಲ್ಲ, ಇನ್ನೊಬ್ಬರ ಎತ್ತರಕ್ಕೆ ಏರಿದವ್ರನ್ನ ಕಂಡ್ರೆ ಸಹನ ಆಗೋದಿಲ್ಲ. ಈ ಅಸೂಯೆ ಈರ್ಷಾದಿಗಳು ಇವೇ ಮೊದಲಾದ ದೋಷಗಳನ್ನೆಲ್ಲ ವಾಯುದೇವರು ನಮಗೆ ಪರಿಹಾರ ಮಾಡ್ತಾರೆ. ಯಾವಾಗ ಅಂತಂದ್ರೆ ನಾವು ವಾಯುದೇವರನ್ನ ದೋಷ ದೂರರು ಅಂತ ಉಪಾಸನೆ ಮಾಡಿದಾಗ. ಹಾಗಾದ್ರೆ ಏನು ಉಪಾಸನೆ ಮಾಡಬೇಕು? ಅಭಿಮಾನಾದಿ ಸರ್ವದೋಷ ದೂರಾಣಾಂ ಅಸೂಯೇರ್ಷಾದ್ಯಶೇಷ ಮನೋದೋಷ ನಿವರ್ತಕಾಂ. 2 ವಾಕ್ಯ ಮುಗಿತು. ಮುಂದೆ ಹೋಗೋಣಂತ. ನಿತ್ಯ ಪರೋಕ್ಷೀಕೃತ ರಮಾಯುಕ್ತ ಅಶೇಷ ಭಗವದ್ರೂಪಾಣಾಂ ಅತಯೇವ ವಿಲೀನಾಶೇಷ ಪ್ರಕೃತಿ ಬಂಧಾನಾಂ ಅತಯೇವ ದೂರೋತ್ಸಾರಿತ ಅಶೇಷ ಅನಿಷ್ಟಾನಾಂ ಅತಯೇವ ಅಶೇಷ ಭಕ್ತಾಶೇಷ ಅನಿಷ್ಟ ನಿವರ್ತಕಾನಾಂ. ಏನು ವಾಕ್ಯಗಳಿವೆಲ್ಲ ಬಂಗಾರದೊಳಗೆ ತೂಗಬುಕ್ರಿ, ನೆನಪಿಟ್ಟುಕೊಳ್ಳ್ರಿ. ರಾಯರ ಈ ವಾಕ್ಯಗಳಿಗೆ ತೂಗ್ಲಿಕ್ಕೆ ಯಾವುದಾದ್ರೂ ಇದ್ರೆ ಪಕ್ಕದಲ್ಲಿ ಸುವರ್ಣ ವಚನಗಳನ್ನು ಹಾಕಿ ಒಂದು ಕಡೆಗೆ ಈ ವಾಕ್ಯಗಳನ್ನಿಟ್ಟು ತೂಗಬೇಕು. ಅಷ್ಟು ಶ್ರೇಷ್ಠ ವಾಕ್ಯಗಳು. ನಮ್ಮ ಆಚಾರ್ಯರ ಮಹಿಮೆ. ನಾವೇ ಭಾಗ್ಯವಂತರು. ಯಾಕಂದ್ರೆ ಇಂಥವ್ರು ನಮ್ಮ ಗುರುಗಳಾಗಿ ಬಂದಾರ. ಎಂಥವ್ರು ನಮ್ಮ ಗುರುಗಳು? ಮಧ್ವಾಚಾರ್ಯರಂಥವ್ರು ಗುರುಗಳಾಗಿ. ನೋಡ್ರಿ, ರಾಯರು ವಾಯುದೇವರನ್ನ ಇಷ್ಟು ಹೊಗಳಬೇಕಾದ್ರೆ, ಸ್ತೋತ್ರ ಮಾಡಬೇಕಾದ್ರೆ ಎಷ್ಟು ವಿಶ್ವಾಸ ಇರ್ಲಿಕ್ಕಿಲ್ಲ ತಮ್ಮ ಗುರುಗಳ ಮೇಲೆ. ಶ್ರೀಮದಾಚಾರ್ಯರು ಎಷ್ಟು ವಿಶ್ವಾಸ ಇರ್ಲಿಕ್ಕಿಲ್ಲ. ನಾವಿಲ್ಲೆಲ್ಲ ಇಷ್ಟು ಮಂದಿ ಕೂತಿದ್ದೀವೆಲ್ಲ, ನಾವೆಲ್ಲ ಸಂತೋಷ ಪಡಬೇಕು. ನಮ್ಮ ಭಾಗ್ಯ ದೊಡ್ಡದು. ಏನು ನಮ್ಮ ಭಾಗ್ಯ ದೊಡ್ಡದು ಅಂದರೆ ನಮಗೆ ಗುರುಗಳಾಗಿ ಬಂದವರು, ಒಂದೂ ದೋಷ ಇಲ್ಲದೆ ಇದ್ದವರು ಗುರುಗಳಾಗಿ ಬಂದಿದ್ದಾರೆ. ಅಭಿಮಾನ ಮೊದಲಾದ ಯಾವ ದೋಷಗಳೂ ಇಲ್ಲ ನಮ್ಮ ಆಚಾರ್ಯರಲ್ಲಿ. ಅಂಥ ಶುದ್ಧರಾದವರು ನಮಗೆ ಗುರುಗಳು ಅಂದರೆ ಅವರು ಕೊಟ್ಟ ಸರ್ವಮೂಲ ಗ್ರಂಥಗಳು, ಅವರಾಡಿದ ಮಾತುಗಳು, ಅವರ ಚರಿತ್ರೆಯನ್ನು ತಿಳಿಸುವಂತಹ ಗ್ರಂಥಗಳೆಲ್ಲವೂ ಪರಮ ಪವಿತ್ರವಾಗಿರುವಂಥದ್ದು. ಅದನ್ನು ಕೇಳಿದ್ದಕ್ಕೆ ನಮಗೆ ಅಸೂಯೇರ್ಷಾದಿ ದೋಷವನ್ನು, ನಾವು ಇನ್ನೊಬ್ಬರ ಮೇಲೆ ಸುಮ್ಮನೆ ದೋಷಾರೋಪಣೆ ಮಾಡೋದನ್ನು ನಿಲ್ಲಿಸ್ತೇವೆ. ಇನ್ನೊಬ್ಬರ ಉತ್ಕರ್ಷವನ್ನು ಕಂಡಾಗ ತಪನಗೊಳ್ಳುವುದಿಲ್ಲ. ಯಾಕೆ? ವಾಯುದೇವರ ಉಪಾಸನೆಯ ಫಲ. ಎಂದೆಂದೂ ರಾಯರು ತಮ್ಮ ಜೀವನದಲ್ಲಿ ಯಾರಾದರೂ ಉತ್ಕರ್ಷವನ್ನು ಹೊಂದಿದ್ದು ನೋಡಿದ್ರೆ ತಪನ ಪಡಲಿಲ್ಲ, ಇನ್ನೊಬ್ಬರಲ್ಲಿ ದೋಷ ಹೇಳಲಿಲ್ಲ. ನಿನ್ನೆ ಹೇಳಿದ್ದೀನಿ, ಎಂದೂ ಇನ್ನೊಬ್ಬರ ಜೊತೆಗೆ ದೋಷವನ್ನು ಮಾತಾಡಲಿಲ್ಲ ರಾಯರು ಅಂತ. ಯಾಕೆ ಅಂದರೆ ವಾಯುದೇವರ ಉಪಾಸನೆ ಮಾಡಿ 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 ಆ ಫಲವನ್ನು ಪಡ್ಕೊಂಡಿದ್ದಾರಾದ್ದರಿಂದ ಹಾಗೆ ತಿಳ್ಕೊಳ್ಬೇಕು. ಇನ್ನು ವಾಯುದೇವರಲ್ಲಿ ಮತ್ತೊಂದು ಅಂಶ ಇದೆ. ಏನು ಅಂಶ ಇದೆ ಅಂತ ಕೇಳಿದ್ರೆ, ನಿತ್ಯಾಪರೋಕ್ಷೀಕೃತ ರಮಾಯುಕ್ತ ಅಶೇಷ ಭಗವದ್ ರೂಪಾಣ. ನಿತ್ಯದಲ್ಲೂ ಕೂಡ ವಾಯುದೇವರು
ಲಕ್ಷ್ಮೀ ಸಹಿತರಾದ ಭಗವಂತನ ಎಲ್ಲ ರೂಪಗಳ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದಾರೆ. ಇದು ನಮ್ಮ ತಲೆಗೆ ಬರುವುದೇ ಅಲ್ಲರಿ. ಮತ್ಸ್ಯನಾಮಕನಾದ ಪರಮಾತ್ಮ ಇದ್ದಾನೆ, ಇದರ ಸಾಕ್ಷಾತ್ಕಾರ ವಾಯುದೇವರು ಮಾಡಿಕೊಂಡಿದ್ದಾರೆ ಅಂದರೆ ಓಕೆ, ಆ ವಾಯುದೇವರು ಕಾಣ್ತಾರಂತ. ರಮಾಯುಕ್ತ ಮತ್ಸ್ಯ, ಲಕ್ಷ್ಮೀದೇವಿ ಸಹಿತನಲ್ಲದ ಒಂದೂ ರೂಪ ಪರಮಾತ್ಮಂದು ಇಲ್ವೇ ಇಲ್ಲ ಅಲ್ರಿ. ನಿಮಗೆ ಅನಿಸ್ತದೆ, ಏನು ಮಾಡ್ಲಿಕ್ಕೆ ಬರೋದಿಲ್ಲ. ದೇವ್ರು ಬ್ರಹ್ಮಚಾರಿ ಇದ್ದಾರಂತ ಒಂದು ಕಡೆ ಅನಿಸ್ತದೆ, ದೇವರು ಸ್ವಾಮಿಗಳು ಇದ್ದಾರಂತ ಒಂದು ಕಡೆ ಅನಿಸ್ತದೆ. ಅಲ್ಲಿ ಏನೇ ಸ್ವಾಮಿಗಳು ಇರಲಿ, ಏನೇ ಬ್ರಹ್ಮಚಾರಿ ಇರಲಿ, ಅಲ್ಲಿದ್ದು ಲಕ್ಷ್ಮೀದೇವಿ ಇರಲೇಬೇಕು. ಲಕ್ಷ್ಮೀ ಇಲ್ಲದೆ ಇರುವಂತಹ ರೂಪವೇ ಇಲ್ಲ ಭಗವಂತನದ್ದು. ಯಾಕೆ ಅಂದರೆ ಲಕ್ಷ್ಮೀನಾರಾಯಣರನ್ನ ದೂರ ಮಾಡಿಸಬಾರದು ಅಂದ್ರೆ ದೂರ ಇಲ್ಲವೇ ಇಲ್ಲ. ಲಕ್ಷ್ಮೀಂ ಅನಪಗಾಮಿನೀಂ ಶ್ರೀ ಸೂಕ್ತ ಹೇಳುವಾಗ ಜಾತವೇದ, ಹೇ ಜಾತವೇದ, ಎಲೆ ಪರಮಾತ್ಮ, ನಾನು ನಿನ್ನ ಕಡೆಯಿಂದ ಲಕ್ಷ್ಮೀದೇವಿನ ಕರಿ ಅಂತ ಹೇಳಿ, ಲಕ್ಷ್ಮೀದೇವಿ ನಮ್ಮ ಮನೆಗೆ ಬರಲಿ ಅಂತ ನೀನೆಲ್ಲ ಪ್ರಾರ್ಥನಾ ಮಾಡ್ತೀನಿ. ಯಾಕೆ? ನಿನ್ನ ಜೊತೆಗೆ ಸದಾ ಇರ್ತಾಳೆ ಅವಳು. ನಿನ್ನ ಜೊತೆಗೆ ಸದಾ ಇರುವಂತಹ ಲಕ್ಷ್ಮೀದೇವಿಯನ್ನು ನಮ್ಮ ಮನೆ ಕರ್ಕೊಂಡು ಬಾ ಅಂತ ಲಕ್ಷ್ಮೀ ಮನಪಗಾಮಿನಿ ಅಂತ ಹೇಳ್ತಾ ಇದ್ರೆ, ಲಕ್ಷ್ಮೀ ಬಿಟ್ಟು ಪರಮಾತ್ಮನ ಒಂದೇ ಪ್ರತ್ಯೇಕ ರೂಪ ಇಲ್ವೇ ಇಲ್ಲ. ವೇದವ್ಯಾಸ ಇದ್ದಾರೆ, ಅದಕ್ಕೂ ಒಂದು ರೂಪ ಅದ. ಶ್ರೀ ಮಧ್ವವಲ್ಲಭ ಶ್ರೀ ಲಕ್ಷ್ಮೀ ವೇದವ್ಯಾಸಾತ್ಮಕ, ಇಲ್ಲೇ ಮುಂದೆ ಹೇಳೋರಿದ್ದಾರೆ. ಆಮೇಲೆ ಕೃಷ್ಣ ಒಂದು ಸಹಿತ ಅಂತ ಹೇಳಿ ಬರುವುದೇ ಇಲ್ಲ, ಎರಡೆರಡು ಸಹಿತ. ಸತ್ಯಭಾಮ ರುಕ್ಮಿಣಿ ಎರಡು ಸಹಿತ, ರಾಮ ಸೀತಾ ಸಹಿತ. ಹೀಗೆ ಯಾವುದೇ ಭಗವದ್ ರೂಪಗಳನ್ನು ನೋಡಿಕೊಂಡಾಗಲೂ ಕೂಡ ಲಕ್ಷ್ಮೀ ಸಹಿತವಾಗಿಯೇ ಇದೆ. ನಿತ್ಯಾಪರೋಕ್ಷೀಕೃತ ರಮಾಯುಕ್ತ ಅಶೇಷ ಭಗವದ್ ರೂಪಾಣ. ನಾರಾಯಣ ಪಂಡಿತಾಚಾರ್ಯರು ಒಂದು ಮಾತನ್ನು ಹೇಳುತ್ತಾರೆ. ಶ್ರೀಮದಾಚಾರ್ಯರಿಗೆ 3 ವರ್ಷ ಬಾಲಕ ವಾಸುದೇವ, 3 ವರ್ಷ ನಾಮಕರಣ ಆಗಿತ್ತು, ಮುಂಜೆ ಆಗಿದ್ದಿಲ್ಲ, ಇನ್ನು ಉಪನಯನ ಆಗಿದ್ದಿಲ್ಲ, ನಾಮಕರಣ ಆಗಿತ್ತು. ಆ ಹುಡುಗನ ಕರ್ಕೊಂಡು ಅಪ್ಪ ಅಮ್ಮ ಒಂದು ಲಗ್ನದ ಮನೆಗೆ ಹೋಗಿದ್ರಂತ. ಆ ಲಗ್ನದ ಮನೆ ಅಂದ್ರೆ ಗೊತ್ತಿರ್ತಲ್ರಿ, ಅಲ್ಲಿ ಇವ್ರದೇನು ಕೆಲಸ ಇರಂಗಿಲ್ಲ. ಸ್ವಾಮಿಗಳಾಗವ್ರದ್ದು ಲಗ್ನದ ಮನೆಯಾಗ ಏನು ಕೆಲಸ ಇರ್ತದೆ? ಯಾರು ಇನ್ನೊಂದು 4-5 ವರ್ಷದಾಗ ಸ್ವಾಮಿಗಳಾಗವ್ರಿದ್ದಾರೆ, ಅವ್ರು ಲಗ್ನದ ಮನೆಯಾಗ ಹೋಗಿ ಕುತ್ಕೊಂಡು ಏನು ಮಾಡ್ಬೇಕಾಗಿದೆ? ಯಾರು ಲಗ್ನದ ಮನೆಗೆ ಹೋಗಿ ಕೊಡ್ಬೇಕು, ಮುಂದೆ ಲಗ್ನ ಮಾಡ್ಕೊಳ್ಳೋರು ನೋಡ್ಬೇಕ್ರಿ. ಅಲ್ಲಿ ಹೆಂಗೆ ಇರ್ತದೆ, ಏನೇನಾಗ್ತದೆ ಅಂತ ನೋಡಿದ ಮೇಲೆ ಒಂದು ಅಭಿಪ್ರಾಯ ಬರ್ತದೆ, ಮಾಡ್ಕೋಬೇಕು ಒಂದು ಅಭಿಪ್ರಾಯ ಬರ್ತದೆ. ಹಂಗೆ ಇವ್ರಿಗೆ ನನಗೇನು ಸಂಬಂಧದ ಅಲ್ಲಿ ಅಂತ ತಿಳ್ಕೊಂಡು ಹೇಳಿ ಹೊಂಟು ಬಿಟ್ರು. ಎಲ್ಲಿಗೆ ಬಂದರು? ನೇರವಾಗಿ ಪರಶುರಾಮ ಕ್ಷೇತ್ರ ಅನಂತಾಸನಲ್ಲಿ ಬಂದುಬಿಟ್ಟು ಒಂದು ನಮಸ್ಕಾರ ಮಾಡಿದ್ರಂತೆ. ಆ ನಮಸ್ಕಾರ ಮಾಡಿದಾಗ ಹೆಂಗೆ ನೋಡ್ತಿದ್ರು ಶ್ರೀಮದಾಚಾರ್ಯರು ಅಂದರೆ, ಇದಂ ಪ್ರಥಮತಯ ಆ ಪರಶುರಾಮನ ಅನಂತಾಸ ನೋಡ್ತಿದ್ದೀನೇನೋ ಅನ್ನುವಂಥದ್ದು ನಾರಾಯಣ ಪಂಡಿತಾಚಾರ್ಯ ಅಂತಾರೆ. ಹಂಗಾರೆ ಮೊದಲನೇ ಸರ್ತಿ ವಾಯುದೇವರು ಈ ಅನಂತಾಸನ ನೋಡ್ಯಾರು ಕಾಣಿಸ್ತದೆ, ಪರಮಾತ್ಮನ ಇಲ್ಲಿ ತನಕ ನೋಡಿದ್ದೇ ಇಲ್ಲೇನು ಅಂತಂದ್ರೆ, ನಹಿ ಹರಿಂ ಸತತಂ ನನಮತ್ಯಸೋ ನಚನ ಪಶ್ಯತಿ ನಾಪಿ ನ ವಂದತೆ ಅಪಿ ತಥೇತಿ ವಿಧಾಯ ವಿಶೇಷತಃ ಸನನು ಸಾಧು ಜನನ್ ಸಮಶಿಕ್ಷಯತ. ನಹಿ ಹರಿಂ ಸತತಂ ನನಮತ್ಯಸೌ, ವಾಯುದೇವರು ಒಂದು ಕ್ಷಣ ಭಗವಂತನನ್ನು ನಮಸ್ಕಾರ ಮಾಡದೇ ಇದೆ ಅಂತಿಲ್ವೇ ಇಲ್ವಂತೆ. ವಾಯುದೇವರ ಜೀವನದಲ್ಲಿ ಎಷ್ಟು ಕಾಲಘಟ್ಟಗಳಲ್ಲಿ ಕ್ಷಣಗಳಾಗಿ ಹೋಗಿವೆಯಲ್ಲ, ಎಲ್ಲ ಕ್ಷಣಗಳಲ್ಲೂ ವಾಯುದೇವರು ಪರಮಾತ್ಮನ ನಮಸ್ಕಾರ ಮಾಡಿಕೊಂಡೇ ಇದ್ದಾರಂತೆ. ನಾವರ ಕೈ ಮುಗಿದು ತೆಗಿತೀವಿ, ಕೈ ಬಿಸ್ತೀವಿ, ಇಲ್ಲವೇ ಇಲ್ಲ. ನಹಿ ಹರಿಂ ಸತತಂ ನನಮತ್ಯಸೌ. ಊಹಾ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದನ್ನ. ಹಿಂಗೆ ಹಿಡ್ಕೊಂಡು ನಿಂತ್ಕೊಡ್ರು ಅಂತ ಎಷ್ಟೋ ತಿಳ್ಕೊಂಡು ನಿಲ್ತೀರಿ ನೀವೆಲ್ಲರೂ? ನಾನಂದ್ರೆ ಎಷ್ಟೋ ತಿಳ್ಕೊಂಡು ನಿಲ್ತೀನಿ ಎಲ್ಲರೂ. ಯಾರು ನಮಸ್ಕಾರ ಮಾಡಿದ್ರೆ ಹಿಂಗೆ ನಮಸ್ಕಾರ ಅಂತೀನಿ, ಭಾಳ ಶಣತನ ತೋರಿಸಿ ಹಿಂಗೆ ಅಂತೀನಿ, ಹಿಂಗೆ ಅನ್ಬೋದು. ಹಿಂಗೆ ಹಿಡ್ಕೊಂಡು ನಿಂತ್ಕೊಳ್ಳಿಕ್ಕೆ ಹೆಂಗೆ ಬರ್ತದೆ ನಮಗೆ? ವಾಯುದೇವರಲ್ಲಿ ಅಷ್ಟು ತಾಳ್ಮೆ, ಅಷ್ಟು ಭಕ್ತಿ, ಎಷ್ಟು. ನಹಿ ಹರಿಂ ಸತತಂ ನನಮತ್ಯಸೌ ನಚನ ಪಶ್ಯತಿ ನಾಪಿ ನ ವಂದತೆ. ಶ್ರೀಮದಾಚಾರ್ಯರು ವಾಯುದೇವರ ರೂಪವನ್ನು ವರ್ಣನೆ ಮಾಡುವಾಗ ಉದ್ಯದ್ರ ವಿಪ್ರಕರ ಸನ್ನಿಭ ಮಚ್ಚುತಾಂಕೆ ಸ್ವಾಸೀನಮಸ್ಯ ನುತಿ ನಿತ್ಯ ವಚ ಪ್ರವೃತ್ತಿಂ. ಪರಮಾತ್ಮನ ತೊಡೆಯ ಮೇಲೆ ಕುತ್ಕೊಂಡಿದ್ದಾರೆ, ಬಲತೊಡೆಯ ಮೇಲೆ. ಆ ಬಲತೊಡೆಯ ಮೇಲೆ, ವಾಯುದೇವರ ಬಲತೊಡೆಯ ಮೇಲೆ ಭಾರತೀ ದೇವಿ ಕುತ್ಕೊಂಡಿದ್ದಾಳೆ. ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಅಪ್ಪನ ತೊಡೆ ಮೇಲೆ ಕುತ್ಕೊಂಡ್ಬಿಟ್ಟಾರೆ ಹೋಗಿ. ಆಯ್ತಾ? ಅಲ್ಲಿ ಹೆಂಗಿದ್ದಾರೆ? ಧ್ಯಾಯೇದ್ಗದಾಭಯಕರಂ ಸುಕೃತಾಂಜಲಿಂ ತಂ. 4 ಭುಜಗಳು ವಾಯುದೇವರಿಗೆ, ಒಂದು ಅಭಯ, ಒಂದು ಗದ, ಇದು ಮೇಲಿನ ಕೈಗಳಲ್ಲಿ. ತೆಳಗಿನ 2 ಕೈಗಳೇನಾಗ್ಯಾವ ಅಂದ್ರೆ ಹಿಂಗೆ ಹಿಡ್ಕೊಂಡು ನಿಂತಾರಂತ. ಎಂದರಿಂದ ಅನಾದಿಕ ಎಂದರ ತನಕ ಹಿಂಗೆ ವಾಯುದೇವರ ಪದವಿ ಮುಗಿಯೋ ತನಕ ಹಿಂಗೆ ಇರ್ತಾರೆ. ಯೂ 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 ಊಹಾ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನಮಗೆ. ಧ್ಯಾಯೇದ್ ಗದಾ ಭಯಕರಂ ಸುಕೃತಾಂಜಲಿಂ ತಂ ಪ್ರಣಮ್ಯತೇಷ್ಠತನು ಮುನ್ನತ ಕರ್ಮ ಶಕ್ತಿಂ. ಅದಕ್ಕೆ ಹೇಳಿದ್ರು ನಹಿ ಹರಿಂ ಸತತಂ ನನಮತ್ಯಸೌ ನಚನ ಪಶ್ಯತಿ ನಾಪಿ ನ ವಂದತೆ. ವಾಯುದೇವರು ಭಗವಂತನನ್ನ ನೋಡದೇ ಇರುವಂತಹ ಒಂದು ಕ್ಷಣ ಅಂತಿಲ್ವೇ ಇಲ್ಲ. ಅದಕ್ಕೆ ನಿತ್ಯ ಪರೋಕ್ಷೀಕೃತ ರಮಾಯುಕ್ತ ಅಶೇಷ ಭಗವದ್ ರೂಪಾಣ.
ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕಾಗಿದೆ, ಭಾಳ ಚಂದದ. ಎಷ್ಟೆಷ್ಟು ವಿಷಯಗಳನ್ನು ಹೇಳಲಿಕ್ಕೆ ಸಾಧ್ಯದ ಅಷ್ಟನ್ನೇ ಹೇಳ್ಕೊಂಡು ಹೋಗ್ತೀನಿ. ಜಗನ್ನಾಥದಾಸರು ಒಂದು ಮಾತಂತಾರೆ, ಅದು ಕಲ್ಪಸಾಧನ ಸಂಧಿಯಲ್ಲಿ ಹೇಳುವಾಗ ಒಂದು ಮಾತಿದೆ, ಹೇಳ್ರಿ ಮತ್ತೆ ಬೇಕಾಗ್ತಿರ್ತದೆ. ಹಾಂ, ಏನು ಹೌದ್ರಿ ಮತ್ತೆ ಬೇಕಾಗ್ತಿರ್ತದೆ ಅಂತ ಅದಕ್ಕೆ ಅವ್ರವ್ರಿಗೆ ಹೇಳ್ಬಿಟ್ಟಿರ್ತೀನಿ, ಬೇಕಾಗ್ತದೆ ಯಾರಿಗಂತ ಗೊತ್ತಾಗ್ತಿರ್ತದೆ. ಆ ಕಲ್ಪಸಾಧನ ಸಂಧಿ ಅಥವಾ ಅಪರೋಕ್ಷ ತಾರತಮ್ಯ ಸಂಧಿಯಲ್ಲಿ ಹೇಳುವಾಗ ಒಂದು ಮಾತು ಜಗನ್ನಾಥದಾಸರಂತಾನೆ, ವಾಯುದೇವರ ಅಪರೋಕ್ಷ ಹೆಂಗಿದೆ ಅಂತ ಕೇಳಿದ್ರೆ, ಸಾಧನಾತ್ ಪೂರ್ವದಲ್ಲಿ ಈ ರುಜ್ವಾದಿ ತಾತ್ವರಿಗೆ ತಾತ್ವಿಕ ರೆನಿಪ ಸುರಗಣ ಅನಾದಿ ಸಾಮಾನ್ಯ ಅಪರೋಕ್ಷಿಗಳೆಂದು ಕರೆಸುವರು. ಸಾಧನೋತ್ತರ ಸ್ವಬಿಂಬ ಉಪಾಧಿರಹಿತಾದಿತ್ಯನಂದದಿ ಸಾಧರದಿ ನೋಡುವರು ಅಧಿಕಾರಾನುಸಾರದಲ್ಲಿ. ಇದು ಬಹಳ ದೊಡ್ಡ ಮಾತಿದೆ. ನಿತ್ಯಾಪರೋಕ್ಷೀಕೃತ ರಮಾಯುಕ್ತ ಅಶೇಷ ಭಗವದ್ರೂಪಾಣಾಂ ಅನ್ನುವುದಕ್ಕೆ ಜಗನ್ನಾಥದಾಸರ ಈ ವಾಕ್ಯ ವಿವರಣೆ ಕೊಡ್ತದೆ. ಸಾಧನಾತ್ ಪೂರ್ವದಲ್ಲಿ ಅಂದರೆ ವಾಯುದೇವರ ಸಾಧನ ಅಂತ ಒಂದು ವ್ಯವಸ್ಥೆ ಇದೆ. ಅದನ್ನೆಲ್ಲ ಬಿಡಿಸಿ ಹೇಳೋದಿಲ್ಲ ಈ ಸದ್ಯಕ್ಕೆ. ಒಂದು ಸಾಧನದ ವ್ಯವಸ್ಥೆ ಇದೆ ಅಂತ ಇಟ್ಕೊಳ್ರಿ. ಈಗೇನು ರುಜುಗಣಸ್ಥರು ಅಂದ್ರೆ ಒಂದು 100 ಅಂತ ಹೇಳ್ತೀವಿ. ಶತಜನ್ಮಸು ಪೂರ್ವಂತು ಜ್ಞಾನೋದಯ ಇತೀರ್ಯತೆ. ಇವತ್ತಿಗೆ ವಾಯುದೇವರು 99ನೇದವರು, ಮುಂದಿನವರು 100ನೇದವರು ಬ್ರಹ್ಮದೇವರು. ಮೊದಲನೇದಿಂದ ಪ್ರಾರಂಭ ಆಗಬೇಕು. 1 ರಿಂದ 100ವರೆಗೆ ಈ ರುಜುಗಣಸ್ಥರ ಒಂದು ವ್ಯವಸ್ಥೆ ನಮಗೆ ತಿಳಿಲಿ ಅಂತ ಶಾಸ್ತ್ರ ಮಾಡಿಕೊಂಡ ವ್ಯವಸ್ಥೆ ಅದು. ಆ ಮೊದಲನೇದ್ರೊಳಗೆ ಯಾವಾಗ ಬಂದರೂ ಅದಕ್ಕಿಂತ ಅದು ಏನಾಗ್ತದೆ, ಶತಜನ್ಮಸು ಪೂರ್ವಂ, ಅದಕ್ಕೆ ಹಿಂದಿನ ಜನ್ಮದಲ್ಲಿ ಅವರಿಗೆ ಅಪರೋಕ್ಷವಾಗಿದೆ. ಅವರಿಗೆ ಅಪರೋಕ್ಷವಾದ ಮೇಲೆ 1, 2, 3 ಅಂತ ದಾಟಿಕೊಂಡು ಎಲ್ಲದಕ್ಕೂ ಹೆಸರವ. ಇದೇ ಸಂಧಿಯೊಳಗೆ ನಿಮಗೆ ಹೆಸರು ಗೊತ್ತವ ಅವೆಲ್ಲ. ಪಾಹಿ ಕಲ್ಕಿ ಸುತೇಜ ಇತ್ಯಾದಿಗಳೆಲ್ಲ ಹೆಸರು ಬರ್ತದೆ. ದಾಟಿಕೊಂಡು ಬಂದು 99ಕ್ಕೆ ಬಂದಾಗ ವಾಯುದೇವರು, 100ನೇದಕ್ಕೆ ಬಂದಾಗ ಬ್ರಹ್ಮದೇವರು, 101ನೇದಕ್ಕೆ ಬರಂಗಿಲ್ಲ, ಮೋಕ್ಷಕ್ಕೆ ಹೋಗ್ಬಿಡ್ತಾರೆ, ಅಷ್ಟೇ ಕೆಲಸ. ಹಾಗಾದರೆ ಇಲ್ಲಿಕ್ಕಿಂತ ಮೊದಲು ಆ 1ಕ್ಕಿಂತ ಹಿಂದಿದ್ದಾರಲ್ಲ, ಆಗ ಹೆಂಗಿದ್ರು ವಾಯುದೇವರು ಅಂತ ಕೇಳಿದರೆ, ಸಾಧನಾತ್ ಪೂರ್ವದಲ್ಲಿ ಈ ರುಜ್ವಾದಿ ತಾತ್ವಿಕರೆನಿಪ ಸುರಗಣ ಅನಾದಿ ಸಾಮಾನ್ಯ ಪರೋಕ್ಷಿಗಳೆಂದು ಕರೆಸುವರು. ಅನಾದಿ ಕಾಲದಿಂದಲೂ ಕೂಡ ಭಗವಂತನ ದರ್ಶನ ಈ ರುಜ್ವಾದಿ ತಾತ್ವಿಕರಿಗೆ ಉಂಟೇ ಉಂಟು. ವಾಯುದೇವರಿಗೆ ಇವತ್ತೊಂದು ದಿವಸ ದೇವ್ರ ದರ್ಶನ ಆಗಲಿಲ್ಲ ಅಂತ ಹಿಂಗಿಲ್ವೇ ಇಲ್ಲ. ವಿಚಾರ ಮಾಡ್ರಿ, ಎಂಥ ಹಾರಿಬಲ್ಲದ ಇದು, ನಮ್ಗೆ ಗೊತ್ತಾಗಿಲ್ರಿ. ನಾವು ಇವತ್ತೊಂದು ದಿವಸ ದೇವ್ರ ಪೂಜೆ ಮಾಡದೇ ಇದ್ರೆ ಏನಾಗಬೇಕಾಗ್ಯದ? ಏನು ದೇವರಿಗೆ ನನ್ನ ಮನೆಯಾಗ ಪೂಜೆ ತಗೊಂಡ್ರೆ ಆತು ಅಂತ ಬಾಜುಕರ ಮನೆಗೆ ಆಚಾರ ಇದ್ದೇ ಇದ್ದಾರೆ. ಅವ್ರಿಗೆ ಹೇಳೋದು, ಆಚಾರ ನಮ್ದೊಂದು ತಮ್ಮಿಗೆ ಹಾಕ್ಬಿಡ್ರಿ ನೀವು ನೀರು. ಅವ್ಗೆ ಹೇಳ್ರಿ ದೇವರಿಗೆ ನನ್ನ ಹೆಸರಲ್ಲೇ. ಅಲ್ಲ, ಇವತ್ತು ನೀನು ದೇವರ ಪೂಜೆಯನ್ನು ಮಾಡಲಿಲ್ಲ ಅಂದರೆ ದೇವರ ದರ್ಶನ ಆಗೋದಿಲ್ವಲ್ಲ. ಪೆಟ್ಟಿಗೆ ತೆಗಿಲಿಲ್ಲ ಅಂದರೆ ಶಾಲಿಗ್ರಾಮಾದಿಗಳ ಸ್ಪರ್ಶ ಆಗೋದಿಲ್ವಲ್ಲ. ಆ ಪ್ರತಿಮಾದಿಗಳು ಹಿರಿಯರು ಪೂಜೆ ಮಾಡಿರುವಂತಹದ್ದು, ಜ್ಞಾನಿಗಳ ಪೂಜೆ ಮಾಡಿದ್ದು ಮುಟ್ಲಿಕ್ಕೆ ಆಗೋದಿಲ್ವಲ್ಲ. ಏನು ಬೇಜಾರಿಲ್ಲ, ಹಂಗೇನದ ಪಾಪ. ಯಾವಾಗಲೂ ಮುಟ್ಟಿ ಅವ್ನು ತ್ರಾಸ ಕೊಡಬೇಕು ಅಂತೇನದ, ಯಾರಾದ್ರೂ ಮಾಡ್ಕೊಳ್ಳಿ. ಹಿಂಗೆ ನಮ್ಮ ಬುದ್ಧಿ ಇದ್ದರೆ ಅನಾರೋಗ್ಯವಾಗಿದೆ, ಪ್ರಾಣ ಹೋಗ್ತದೆ ಅಂತಾದರೆ ಆಗು ಬಿಡಬಾರ್ದು ಅಂತದ. ಹೋದ್ರೆ ಮತ್ತಿನ್ನೇನು ಮಾಡ್ಲಿಕ್ಕೆ ಬರೋದಿಲ್ಲ. ಎಂತಹ ಅನಾರೋಗ್ಯದ ಸ್ಥಿತಿ ಇದ್ರೂ ದೇವರ ಪೂಜೆಯನ್ನು ಮಾಡಲೇಬೇಕು, ದೇವರ ದರ್ಶನ ಮಾಡಿಕೊಳ್ಳಲೇಬೇಕು. ನಮ್ಮ ಸ್ವಾಮಿಗಳು ನೋಡಿದ್ರೆ ಗೊತ್ತಾಗ್ತಾ ಇಲ್ಲ. 31-32 ವರ್ಷ ಹಿರಿಯ ಸ್ವಾಮಿಗಳು 50 ವರ್ಷದ ವಿಷಯ ಎಷ್ಟೋ ನೋಡಿದ್ದೀವಿ, ಎಷ್ಟೋ ನೋಡಿಲ್ಲ ನಾವು. ಆದರೆ ಇವತ್ತು ಪ್ರಸ್ತುತ ಪೀಠಾಧಿಪತಿಗಳಾದ ಸ್ವಾಮಿಗಳು 31-32 ವರ್ಷಗಳಲ್ಲಿ ಒಂದು ದಿನ ರಾಮದೇವರ ಪೆಟ್ಟಿಗೆಯನ್ನು ತೆಗೆದೇ ಪೂಜೆ ಮಾಡದೆ ದರ್ಶನ ಮಾಡದೆ ಸಾಧ್ಯ ಇದೆ. ಇವರನ್ನೇ ನಾವು ಇಷ್ಟು ನೋಡುವುದಾದರೆ, ನಮ್ಮ ಸ್ವಾಮಿಗಳನ್ನೇ ನಾವು ಇಷ್ಟು ನೋಡುವುದಾದರೆ, ಮೂಲ ಗುರುಗಳಾದ ಶ್ರೀಮದಾಚಾರ್ಯರು ನಿತ್ಯಾಪರೋಕ್ಷೀಕೃತ ರಮಾಯುಕ್ತ ಅಶೇಷ ಭಗವದ್ರೂಪಾಣಾಮಂತನ್ನುವಲ್ಲಿ ಏನು ಸಂದೇಹ ಬರಬೇಕು ನಮಗೆಲ್ಲ? ಅದು ಚಾನ್ಸೇ ಇಲ್ವಲ್ಲ. ಎಷ್ಟು ಆಶ್ಚರ್ಯ ಆಗಬೇಡ್ರಿ. ಸಾಧನಾತ್ ಪೂರ್ವದಲ್ಲಿ, ಹೌದು, ಮತ್ತು ಅನಾದಿ ಕಾಲದಿಂದ ವಾಯುದೇವರ ದರ್ಶನ. ವಾದರಾಸ್ವಾಮಿ ಒಂದು ಮಾತು ಬರ್ದಾರೆ ಈಶಾವಾಸ್ಯೋಪನಿಷತ್ನಲ್ಲಿ. ಒಂದು ಮಾತು ಭಾಷ್ಯದ ವ್ಯಾಖ್ಯಾನದಲ್ಲಿ ಬರೀತಾರೆ. ಒಂದು ಮಾತನ್ನು ಟೀಕಾಪಂಥಿ ವ್ಯಾಖ್ಯಾನ ಬರೆಯುವಾಗ, ನಿರಂತರ ಪೂಜಾ ಮಾಡಿ, ದೇವರು ನಿತ್ಯ ಪೂಜೆ ಮಾಡಿ, ತಪ್ಪಿಸ್ಬೇಡ್ರಿ. ಯಾಕೆ ಅಲ್ರಿ? ದಿವಸ ಮಾಡ್ಬೇಕು ಬಿಡ್ರಿ, ಮತ್ತೆ ಅನಿವಾರ್ಯದ. ಯಾಕಂದ್ರೆ ಪೂಜೆ ಮಾಡಲಿಲ್ಲ ಅಂದ್ರೆ ತೀರ್ಥ ಹೊಂಡಂಗಿಲ್ಲ, ತೀರ್ಥ ಹೊಂಡಲಿಲ್ಲ ಅಂದ್ರೆ ಊಟಕ್ಕೆ ಹಾಕಂಗಿಲ್ಲ ಮನ್ಯಾಗ. ಯಾಕಂದ್ರೆ ನಮಗೆ ತೀರ್ಥ ತೊಗೊಳ್ಬೇಕು ಅಂತ ಇಚ್ಛಾ ಇಲ್ಲದೆ ಇದ್ರು ಅವ್ರಿಗೆ ತೀರ್ಥ ತೊಗೋಬೇಕು ಅಂತ ಇಚ್ಛಾ ಇರ್ತದೆ. ಹೆಣ್ಮಕ್ಳಿಗೆ ಏನ್ರಿ ತೀರ್ಥ ಅಂತಾರೆ, ಮಠಕ್ಕೆ ಹೋಗಿ ತೊಗೊಂಬರ್ತೀನೋ ಅಂತ ಅಲ್ಲಿಗೆ ಬರೋದಿಲ್ಲ, ಅಸಹ್ಯ ಆಗ್ತದೆ. ಏನೋ ಮಾಡ್ತಿರ್ತೀವಿ ಅಂತ ಇಟ್ಕೊಳ್ರಿ, ಏನೋ ಒಂದು ಮಾಡ್ತಿರ್ತೀವಿ. ನಿರಂತರ ಭಗವತ್ ಪೂಜಾಯಾ ಅಪಿ ಪ್ರಾಯಶ್ಚಿತ್ತ ರೂಪತ್ವ ಒಂದು ಮಾತು ವದರಾಜಸ್ವಾಮಿಗಳದು. ನಿರಂತರ ಭಗವತ್ ಪೂಜೆಯನ್ನು ಮಾಡ್ತಾ ಇದ್ರೆ ಅದು ಒಂದು ಪ್ರಾಯಶ್ಚಿತ್ತ ರೂಪ ಎನಿಸಿಕೊಳ್ಳುತ್ತದೆ. ಅಂದರೆ
ಪುಣ್ಯ ಬರೋದು ಬಂದೆ, ಅದರೊಳಗಿಲ್ಲ ವಿವಾದ ಇಲ್ಲ. ನೀವು ಯಾವುದ್ಯಾವುದನ್ನು ದೇವರ ಪೂಜಾದ ಫಲ ಬರ್ತದೆ ಅದನ್ನು ತಿಳ್ಕೊಂಬಿಡ್ರಿ. ಎಕ್ಸ್ಟ್ರಾ ಏನು ಹೇಳಿಕತ್ತಾರೆ, ಹೆಚ್ಚಿಂದ ಏನು ಹೇಳಿಕತ್ತಾರೆ ವಾದರಾಜ ಸ್ವಾಮಿಗಳು ಅಂತಂದ್ರೆ, ನಿರಂತರ ಭಗವತ್ ಪೂಜಾಯ ಅಪಿ ಪ್ರಾಯಶ್ಚಿತ್ತ ರೂಪತ್ವ. ನಾನು ಯಾವುದೋ ಒಂದು ಪಾಪ ಮಾಡಿದ್ದೇನೆ, ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿಲ್ಲ, ನಂಗೆ ಆಗಲಿಲ್ಲ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ನಾ ಏನು ವಿಚಾರ ಮಾಡಿದೆ ಅಂದರೆ, ಯಾರು ನೋಡ್ಲಿಕ್ಕತ್ತಾರ ಅಂತ ನೋಡ್ಲಿಕ್ಕತ್ತಿದ್ದೆ. ನಾ ಮಾಡಿದ ಪಾಪ ಯಾರು ನೋಡಿಲ್ಲ ಬಿಡ ಅಂತ ಬಿಟ್ಟಿದ್ದೆ. ಆದ್ರೆ ಅವ್ರು ಚಿತ್ರಗುಪ್ತ ಏನೋ ಇದ್ದಾರೆ ನೋಡ್ರಿ, ಅವ್ರೆಲ್ಲ ಪಾಪ ಬರ್ಕೊಂಡು ಇಟ್ಕೊಂಡಿದ್ರು. ಅವರು ಇವ ಇಂತಿಂತ ಮಾಡ್ಲಿಕ್ಕೆ ಅಂತ ತಿಳ್ಕೊಂಡಿಟ್ಕೊಂಡಿದ್ರು. ಹಾಗಾದ್ರೆ ನಾನು ಮಾಡಿದ ಪಾಪಗಳಿಗೆ ನಾನೇ ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡಿದ್ರೆ ಒಳ್ಳೇದಿರ್ತಿತ್ತು. ಮಾಡಿಕೊಳ್ಳಿಲ್ಲ, ಏನು ಅಂತ ಚಿಂತೆ ಬೇಡಬೇಡ. ನಿತ್ಯದಲ್ಲಿ ದೇವರ ಪೂಜೆಯನ್ನು ಮಾಡ್ತಾ ಇದ್ರೆ ಅದು ಪ್ರಾಯಶ್ಚಿತ್ತ ರೂಪವೂ ಎನಿಸಿಕೊಂಡು ನಿನ್ನ ಅಪರೋಕ್ಷ ಜ್ಞಾನಕ್ಕೆ ಬಾಧಕವಾಗುವಂತಹ ಪಾಪಗಳೇನಿದ್ವಲ್ಲ ಅವುಗಳನ್ನು ಹೊಡೆದೋಡಿಸಿ ಅಪರೋಕ್ಷ ಜ್ಞಾನ ಆಗುವಂತೆ ಅನುಕೂಲ ಮಾಡಿಕೊಡ್ತದೆ ಅಂತ ವಾದರಾಜ ಸ್ವಾಮಿಗಳು ಬರಿತಾ ಇದ್ದಾರೆ. ಅಂದರೆ ನಿತ್ಯ ದೇವರ ಪೂಜೆ ಮಾಡುವುದು ಒಂದು ದೊಡ್ಡ ಭಾಗ್ಯ. ದೇವರನ್ನು ನೋಡ್ತೀವಿ, ದೇವರನ್ನು ಕಾಣ್ತೀವಿ. ಹಾಗಿದ್ರೆ ಶ್ರೀಮದಾಚಾರ್ಯರು ಮಂತ್ರಾಲಯ ಸ್ವಾಮಿಗಳ ದೃಷ್ಟಿಯಲ್ಲಿ ನಿತ್ಯಾಪರೋಕ್ಷೀಕೃತ ರಮಾಯುಕ್ತ ಅಶೇಷ ಭಗವದ್ರೂಪಾಣ ನಹಿ ಹರಿಂ ಸತತಂ ನನಮತ್ಯಸೌ ನಚರ ಪಶ್ಯತಿ ನಾಪಿ ನ ವಂದತೆ ಅಪಿ ತಥೇತಿ ವಿಧಾಯ ವಿಶೇಷತಃ ಸನನು ಸಾಧು ಜನಾನ್ ಸಮಶಿಕ್ಷಯತ್. ಇದು ಅನಾದಿ ಕಾಲದಿಂದ ಇದ್ರೆ ಸಾಧನೆ ಆದ್ಮೇಲೆ ಏನಾಗ್ತದೆ? ಜಗನ್ನಾಥದಾಸನ ದೃಷ್ಟಾಂತ ಕೊಡ್ತಾರೆ. ಸಾಧನಾತ್ ಪೂರ್ವದಲ್ಲಿ ಈ ರುಜ್ವಾದಿ ತಾತ್ವಿಕ ರೆನಿಪ ಸುರಗಣ ಅನಾದಿ ಸಾಮಾನ್ಯ ಪರೋಕ್ಷಿಗಳೆಂದು ಕರೆಸುವರು. ಸಾಧನೋತ್ತರ ಸಾಧನ ಆಯ್ತೀಗ 100 ಬಂದ್ಬಿಟ್ರು. ಅವಾಗೇನು? ಸ್ವಬಿಂಬ ಉಪಾಧಿರಹಿತಾದಿತ್ಯನಂದದಿ ಸಾದರದಿ ನೋಡುವರು ಅಧಿಕಾರ ಅನುಸಾರದಲ್ಲಿ. ಯಾವ ಉಪಾಧಿಗಳೂ ಇಲ್ಲದೆ, ಅಡೆತಡೆಗಳಿಲ್ಲದೆ ಸೂರ್ಯನ ದರ್ಶನವಾದಾಗ ಹೇಗಿರ್ತದೋ ಹಾಗೆ ದರ್ಶನವನ್ನ ಮಾಡಿಕೊಳ್ತಾರೆ. ಮೊದಲು ಹೇಗಿತ್ತು? ಹಾಗಾದ್ರೆ ಭಗವದ್ ರೂಪದ ದರ್ಶನ ಆಗ್ತಾ ಇತ್ತು, ಉಪಾಧಿ ಸಹಿತವಾಗಿ ಆಗಿತ್ತು. ಅಷ್ಟು ಸ್ಪಷ್ಟ ಅಲ್ಲ. ಎಷ್ಟು ಸ್ಪಷ್ಟ ಅಲ್ಲ ಅಂತಂದ್ರೆ, ಏನಾದರೂ ಒಂದು ಮೇಲ್ಗಡೆಗೆ ಪರದೆ ಹಾಕಿರ್ತೀವಿ, ಒಂದು ಬಟ್ಟೆ ಹೊಚ್ಚಿರ್ತೇವೆ, ಅದು ತಿಳಿಬೇಕು ಅಂತಂದ್ರೆ ಮತ್ತೆ ಬೇರೆ ಕಥೆ ಹೇಳಬೇಕಾಗ್ತದೆ. ಅದೆಲ್ಲ ಈಗ ಹೇಳೋದು ಬೇಡ. ಈಗ ನೈವೇದ್ಯ ಮಾಡೋ ಕಾಲಕ್ಕೆ ಅಡ್ಡ ಪರದ ಇಟ್ಟಿರ್ತಾರೆ ನೋಡ್ರಿ, ಅದು ಸ್ವಾಮಿಗಳದ್ದು ಮಟ್ಟದ್ದು ಬೇಡ್ರಿ. ನಾವೊಂದು ಇಟ್ಕೊಂಡಿರ್ತೀವಿ ಅಡ್ಡ ಪರದ, ನಾವು ಹಾಕ್ಕೊಂಡಿರ್ತೀವಿ. ನಾವು ಎಷ್ಟು ತಳ್ಳಗಂತ ಹಾಕ್ಕೊಂಡಿರ್ತೀವಿ ಅಂತಂದ್ರೆ ಅದು ಯಾರೂ ತಗೊಂಡು ಹೋಗಬಾರ್ದಲ್ಲ ಅಂತ. ಹಾಕ್ಕೊಂಡು ಮುಸುಗ್ ಹೆಂಗಿರ್ತದೆ ಅಂದ್ರೆ, ದೇವರು ನೈವೇದ್ಯ ತಗೊಳ್ಳೋ ಕಾಲಕ್ಕೆ ನಾವು ನೋಡಬಾರ್ದು ಅಂತ ಇರ್ತದೆ. ಒಳಗಿಂದ ಅವ್ರು ಟಕ್ಕನ್ ಅಟ್ಟದ ಕೆಳಗಿರ್ತದೆ. ಆ ಪರದೆ ಒಳಗೂ ಭಗವಂತನ ಪ್ರತಿಮಾ ಕಾಣಿಸ್ತಾವೋ ಇಲ್ವೋ ನಮಗೆ? ಸಾಧನಾ ಪೂರ್ವದಲ್ಲಿ ವಾಯುದೇವರಿಗೆ ಭಗವಂತನ ದರ್ಶನ ಹೀಗಾಗ್ತಿತ್ತು. ಸಾಧನೆ ಆದ ಮೇಲೆ ಅದನ್ನು ಸರಿಸಿಬಿಟ್ರೆ ಎಷ್ಟು ಚೆಂದಾಗಿ ಕಾಣ್ತದೋ ಅಷ್ಟು ಸ್ಪಷ್ಟವಾಗಿ ಕಾಣ್ತದೆ. ಆದ್ದರಿಂದ ಒಟ್ಟಾರೆ ವಾಯುದೇವರಿಗೆ ಒಂದು ಕ್ಷಣವೂ ಭಗವಂತನ ದರ್ಶನವಿಲ್ಲದ ಕ್ಷಣ ಇದೆ ಅಂತ ಇಲ್ಲವೇ ಇಲ್ಲ ಅಂತ ಮಂತ್ರಾಲಯ ಸ್ವಾಮಿಗಳು ಬರೀತಾರೆ. ನಿತ್ಯಾಪರೋಕ್ಷೀಕೃತ, ಒಬ್ಬರದೇ ಅಲ್ಲ, ರಮಾಯುಕ್ತ ಅಶೇಷ ಭಗವದ್ ರೂಪಾಣ. ಒಂದು ರೂಪ ಅಲ್ಲ, ಮತ್ಸ್ಯಕೂರ್ಮ ಅಂತಲ್ಲ, ಅನಂತ ರೂಪಗಳು ಅನಂತ ಲಕ್ಷ್ಮೀ ರೂಪದ ಜೊತೆಗೆ ಕಾಣಿಸ್ತಾ ಇರ್ತದೆ, ನೋಡ್ತಾ ಇರ್ತಾರೆ ವಾಯುದೇವರು ಅಂತ ತಿಳಿಸುವುದಕ್ಕಾಗಿ ಈ ಮಾತುಗಳನ್ನು ಹೇಳಿದ್ದಾನೆ. ಸರಿ, ಇದರ ಫಲ ಏನಾಯಿತು? ಇದರ ಫಲ ಬೇಕಲ್ಲ ಈಗ ನಮಗೆ. ಏನು ಫಲ? ಇಷ್ಟು ಭಗವದ್ ದರ್ಶನವನ್ನು ಮಾಡಿಕೊಂಡದ್ದಕ್ಕೆ ವಾಯುದೇವರಿಗೆ ಏನು ಲಾಭ ಆಗಿದೆ ಅಂದರೆ, ಒಂದು ಶಬ್ದ ಮುಂದಿಂದು, ಅತಏವ ವಿಲೀನ ಅಶೇಷ ಪ್ರಕೃತಿಬಂಧನ. ಎಲ್ಲ ಪ್ರಕೃತಿ ಬಂಧನ ಹೋಗಿದೆಯಂತೆ. ಇದಕ್ಕೆ ಏನಂತ ವಿವರಣೆ ಕೊಡಬೇಕು ಗೊತ್ತಿಲ್ಲ ನನಗೆ, ಸ್ವಲ್ಪ ವಿವರಣೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಏನು ಶಬ್ದ ಇದೆ ನೋಡ್ಕೊಳ್ರಿ. ಹೀಗೆ ನಿತ್ಯದಲ್ಲೂ ಲಕ್ಷ್ಮೀ ಸಮೇತನಾಗಿ ನಾರಾಯಣನ ಎಲ್ಲ ರೂಪಗಳ ದರ್ಶನ ಮಾಡಿಕೊಂಡದ್ದಕ್ಕೆ ವಾಯುದೇವರಿಗೆ ಪ್ರಕೃತಿಬಂಧ ಹೊರಟು ಹೋಗಿದೆ. ಏನು ಪ್ರಕೃತಿಬಂಧಗಳು? ಎಷ್ಟು ಬಂಧಗಳಿವೆ ನಮಗೆ? ನಮ್ಮ ಜೀವನ, ನಮ್ಮ ಸ್ವರೂಪದ ಮೇಲೆ ಎಷ್ಟು ಆವರಕಗಳಿವೆ, ಯಾವುದು ಬಂಧಗಳಿವೆ ಅಂತ ತಿಳಿದಾಗ ಅವೆಲ್ಲವೂ ಹೇಗೆ ಹೋಗ್ತದೆ ಅಂತ ಅರ್ಥ ಆಗ್ತದೆ. ಅದಕ್ಕೊಂದು ಸ್ಯಾಂಪಲ್ಲಿಗಾಗಿ ಕೆಲವು ಹೇಳಿರ್ತೇನೆ. ನಮಗೆ ಪ್ರತಿಬಂಧಕಗಳು ಯಾವುದು ಇದ್ದದ್ದಕ್ಕೆ ನಮಗೆ ಏನೇನಾಗ್ಲಿಕ್ಕತ್ತದ ಅಂತ ಕೇಳಿದ್ರೆ, ಕೆಲವು ಕಾಣಿಸ್ತಾವ, ಕೆಲವು ಕಾಣಿಸ್ದೇ ಹೋಗ್ಯಾವ. ಭಾಳ ವಿಷಯಗಳು ಭಾಳ ಅದ. ಎಷ್ಟು ಸಾಧ್ಯ ಅದನೋ ಅಷ್ಟನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸರಿ, ನೋಡ್ರಿ, ಈಗೇನಾಯಿತು? ವಿಲೀನ ಅಶೇಷ ಪ್ರಕೃತಿಬಂಧನ. ಪ್ರಕೃತಿಬಂಧ ಅಂದರೆ ಯಾವುದು? ಪ್ರಕೃತಿ ಅಂತ ಒಂದು ಇಟ್ಕೊಂಡಿರೋಣ, ಬಂಧ ಅಂತ ಒಂದು ಇಟ್ಕೊಂಡಿರೋಣ. ಯಾವುದು ಪ್ರಕೃತಿಬಂಧ ಅಂದರೆ, ಜೀವನ ಸ್ವರೂಪ ಇದೆಯಲ್ಲ, ಈ ಜೀವನ ಸ್ವರೂಪದ ಮೇಲೆ ಎಷ್ಟು ಆವರಣಗಳಿವೆ ಅಂತ ತಿಳಿದುಕೊಂಡ್ರೆ ಅದೇ ನಮಗೆ ಪ್ರಕೃತಿಬಂಧ. ಕ್ರಮ ಏನು ವಿವಕ್ಷ ಇಲ್ಲ, ಒಟ್ಟಾರೆ ಎಷ್ಟವ ಅಂತ ಹೇಳಿರ್ತೀನಿ. ಯಾಕಂದರೆ ಕ್ರಮ ಹೇಳಲಿಕ್ಕೆ ಹೋಗೋದಿಲ್ಲ, ಗದ್ದಲಾಗ್ತದೆ. ಮತ್ತೆ ಮೊದಲನೆಯದ್ದು ಭಗವಂತನ ಇಚ್ಛಾ. ಇದು ನಮ್ಮ ಸ್ವರೂಪದ ಮೇಲೆ ಆವರಣವಾಗಿದೆ, ಇದೇ ಒಂದು ಬಂಧ. ಬಹಳ ಮಂದಿಗೆ ಗೊತ್ತಿಲ್ಲ, ದೇವರ ಇಚ್ಛಾ ನಮಗೆ ಬಂಧ ಅಂತ ಗೊತ್ತಿಲ್ಲ. ದೇವರ ಇಚ್ಛೆಯೇ ಒಂದು ಬಂಧ.
ಇದು ಫಸ್ಟ್ ನೆನಪಿಟ್ಟುಕೊಳ್ರಿ. ದೇವರೇನು ಇಚ್ಛಾ ಮಾಡ್ಯಾನ, ಇವನಿಗೆ ಇವನ ಸ್ವರೂಪ ಅಭಿವ್ಯಕ್ತ ಆಗೋದು ಬೇಡ ಅಂತ ಇಚ್ಛಾ ಮಾಡ್ಯಾನ. ಖಲಾಸ್, ನಾವು ಹಂಗೆ ಕೂತಿದ್ದೀವಿ ಎಷ್ಟು ದಿವಸ. ಅವ ಮತ್ತೆ ಇಚ್ಛಾ ಮಾಡೋ ತನಕ ಇವನಿಗೆ ಇವನ ಸ್ವರೂಪವು ಅಭಿವ್ಯಕ್ತವಾಗಲಿ ಅಂತ ಇಚ್ಛಾ ಮಾಡೋ ತನಕನೂ ಇದನ್ನ ಕಾಟಕೋಪನಿಷತ್ತಿನಲ್ಲಿ ನಚಿಕೇತನಿಗೆ ಯಮದೇವರು ಹೇಳುತ್ತಾರೆ, ಯಮೈವೇಶ ವೃಣತೆ ತೇನ ಲಭ್ಯ ತಸ್ಸೇಷ ಆತ್ಮ ವಿವೃಣತೆ ತನು ಸ್ವಾಂ. ಅವ ಇಚ್ಛೆ ಮಾಡಬೇಕು ಏನಂತ, ಇನ್ನು ಅವನಿಗೆ ನಾನು ಕಾಣಿಸುವಂತಾಗಲಿ, ಅವನಿಗೆ ಅವನು ಕಾಣಿಸುವಂತಾಗಲಿ ಅಂತ ಇಚ್ಛಾ ಮಾಡಿದ್ರೆ ಮಾತ್ರ ಅವನು ಕಾಣಿಸ್ತಾನೆ, ನಾವು ಕಾಣಿಸ್ತೀವಿ. ಇಲ್ಲದೇ ಇದ್ರೆ ಇಲ್ಲ. ಇದು ಭಗವಂತನ ಇಚ್ಛಾ. ಇದು ಮೊದಲನೇ ಆವರಣ. ಎರಡನೇದ್ಯಾವುದು ಅಂತ ಕೇಳಿದ್ರೆ ಅವಿದ್ಯಾ, ಅದಕ್ಕೆ ಪ್ರಕೃತಿ ಅಂತ ಕರೀತಾರೆ. ಇದು ಪ್ರಕೃತಿಯ ಬಗ್ಗೆ ಟೀಕಾಕೃತ್ನಾದರು ಶ್ರೀಮನ್ ನ್ಯಾಯಸುಧೆಯಲ್ಲಿ ಬಹಳ ಚಂದ ಬರೆದಿದ್ದಾರೆ. ಅವಿದ್ಯಾ ಪ್ರಕೃತಿ ಇವೆಲ್ಲ ಏನು ಅಂತ ಬಹಳ ವಾಕ್ಯಗಳನ್ನು ತಿಳಿ ಮಾಡಿ ಬರೆದಿದ್ದಾರೆ. ಅದನ್ನು ಮತ್ತೊಂದು ಪ್ರಸಂಗದಲ್ಲಿ ಇಟ್ಟುಕೊಂಡು ವಿವರಣೆ ಮಾಡ್ತೀನಿ. ಇಷ್ಟನ್ನು ಅದಕ್ಕೇನು, ಅದರಲ್ಲಿ ಎರಡನೇದ್ಯಾವುದು ಅಂತ ತಿಳ್ಕೊಂಡ್ರೆ ಪ್ರಕೃತಿಯನ್ನು ಹೆಂಗೆ ತಿಳ್ಕೊಳ್ಬೇಕು ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣಗಳ ಆವರಣ ಎರಡನೇದು. ಇದನ್ನೇ ಅವಿದ್ಯಾ ಅಂದ್ರಿ, ಇದನ್ನೇ ಪ್ರಕೃತಿ ಅಂತ ಕರ್ಕೊಳ್ರಿ. ಪ್ರಕೃತಿ ಅಂತ ತಿಳ್ಕೊಂಬಿಡ್ರಿ, ಅವಿದ್ಯಾಗದಕ್ಕೆ ಹೋಗ್ಬೇಡ್ರಿ. ಮೊದಲನೇದ್ದು ಭಗವಂತನ ಇಚ್ಛೆ, ಎರಡನೇದ್ದು ಪ್ರಕೃತಿ. ಪ್ರಕೃತಿ ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣಗಳ ಆವರಣ. ಮೂರನೇದ್ದು ಲಿಂಗದೇಹ. ಫಸ್ಟ್ ಕ್ಲಾಸ್ ಲಿಂಗದೇಹ ಬಂದು ಕುತ್ಕೊಂಡದಂದ್ರೆ ಏನು, ಅನಾದಿ ಕಾಲದಿಂದ ಅದ ಸುಮ್ಮನೆ ನಮ್ಗೆ ಹೇಳಲಿಕ್ಕೆ ಹಂಗೆ ವ್ಯವಹಾರಕ್ಕಷ್ಟೇ ಅದೊಂದು ಬಂದು ಕೂತದ ಅಂತ ಹೇಳ್ತಿರ್ತೀವಿ ಅಷ್ಟೇ. ಲಿಂಗದೇಹ. ನಾಲ್ಕನೇದ್ಯಾವುದು ಅಂತ ಕೇಳಿದ್ರೆ ಪರಮಾಚ್ಛಾದಿಕ. ಐದನೇದ್ಯಾವುದು ಅಂದರೆ ಜೀವಾಚ್ಛಾದಿಕ. ಆರನೇದ್ಯಾವುದು ಅಂದರೆ ಕಾಮ. ಏಳನೇದ್ಯಾವುದು ಅಂದರೆ ಕರ್ಮ. ಇವು 7 ನಮ್ಮ ಜೀವನ ಸ್ವರೂಪದ ಮೇಲೆ ಹಿಂಗೆ ಆವರಕ್ಕಾಗಿ ಕೂತಾವಂತ. ಹಿಂಗೆ ಕೂತದ್ದಕ್ಕೆ ಏನಾಗಿದೆ ಅಂತಂದ್ರೆ ನಮಗೇನೂ ಕೆಲಸ ಮಾಡ್ಲಿಕ್ಕೆ ಆಗೋಲ್ತು. ಇದು ಎಲ್ಲ ಜೀವರಿಗೂ ಸಮಾನವಾದದ್ದು, ನೆನಪಿಟ್ಟುಕೊಳ್ರಿ. ವಾಯುದೇವರಿಂದ ಮೊದಲುಗೊಂಡು ಎಲ್ಲ ಜೀವರಿಗೂ ಸಮಾನವಾದದ್ದು. ಆದರೆ ನಿತ್ಯಾಪರೋಕ್ಷೀಕೃತ ರಮಾಯುಕ್ತ ಅಶೇಷ ಭಗವದ್ರೂಪ ಆದದ್ದರಿಂದ, ಭಗವಂತನ ರೂಪದರ್ಶನ ನಿತ್ಯ ಮಾಡಿಕೊಂಡದ್ದರಿಂದ ಇವೇನೀಗ ಹೇಳಿದ್ದೀವಲ್ಲ, ಸ್ಯಾಂಪಲ್ಲಿಗಾಗಿ ಒಂದೇಳು ಹೇಳಿದ್ದೀವಲ್ಲ, ಇವೆಲ್ಲವೂ ಕೂಡ ದೂರ ಇವೆ. ಅತಯೇವ ವಿಲೀನಾಶೇಷ ಪ್ರಕೃತಿಬಂಧಾನ. ಇದು ಯಾವುದೂ ಅವರಿಗೆ ಏನೂ ಬಾಧವನ್ನು ಉಂಟು ಮಾಡ್ತಾ ಇಲ್ಲ. ಜಗನ್ನಾಥದಾಸರು ಸ್ವಲ್ಪ ಲಿಂಗ ಶರೀರದ ಬಗ್ಗೆ ಹಾಗೂ ಈ ಜೀವಾಚ್ಛಾದಿಕ ಪರಮಾಚ್ಛಾದಿಕದ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. ಅದನ್ನು ಹೇಳಿ ಮುಕ್ತಾಯ ಮಾಡುತ್ತೇನೆ. ನಾಳೆ ಉಳಿದದ್ದನ್ನು ನೋಡಂತೆ. ಜೀವನಕ್ಕೆ ವರ್ಣ ಪ್ರಕ್ರಿಯೆ ಉದಾತ್ತ ಅನುದಾತ್ತ ಸಂಧಿ 9ನೇ ಸಂಧಿಯ 13 ಹಾಗೂ 14ನೇ ಪದ್ಯಗಳಲ್ಲಿ ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶದಿ ಪೊಂದಿಸುತ್ತಲು ಪ್ರಾವರಣ ರೂಪದಿಲಿ ಇಪ್ಪುದು ಭಗವದಿಚ್ಛೆಯಲಿ ಕೇವಲ ಜಡ ಪ್ರಕೃತಿಯಧಿಕ ದೇವತೆಯು ಅಧಿದೇವತೆಯು ಮಹಲಕುಮಿಯನಿಪಳು ಆವಿರಜಯ ಸ್ನಾನ ಪರ್ಯಂತರದಿಹತ್ತಿಹದು. ಈ ಜೀವನಿಗೆ ಆ ಲಿಂಗ ಶರೀರ ಹೇಗೆ ಅಂಟುಕೊಂಡಿದೆ ಅಂದರೆ ತುಷದಂತೆ. ತುಷ ಅಂದ್ರೇನು? ಭತ್ತ ಹೊಟ್ಟಿರ್ತದಲ್ಲ, ಅದು ಒಳಗೆ ಅಕ್ಕಿರ್ತದೆ, ಮೇಲೆ ಭತ್ತ ಇರ್ತದೆ, ತೆಗಿಲಿಕ್ಕೆ ಬರ್ತದೆ, ಅದು ಪೂರ್ಣ ಅಂಟುಕೊಂಡು ಹೋಗಿರಂಗಿಲ್ಲದು. ಹಂಗೆ ನಮಗೆ ಲಿಂಗ ದೇಹ ಅದ. ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶದಿ ಪೊಂದಿಸುತ್ತಲು ಪ್ರಾವರಣ ರೂಪದಲ್ಲಿ ಇಪ್ಪುದು ಭಗವದಿಚ್ಛೆಯಲಿ. ದೇವರ ಇಚ್ಛಾ ಇರಲಿ, ಲಿಂಗ ದೇಹ ಇರಲಿ. ಎಷ್ಟು ದಿವಸ? ನಾ ಬೇಡ ಅನ್ನೋ ತನಕ ಇರಲಿ, ಅಷ್ಟೇ, ಮುಗಿದು ಹೋಯ್ತು. ಭಯಂಕರ ಡೇಂಜರ್ ಇದ್ದ ನೋಡ್ರಿ. ಅವನು ತನ್ನ ಮನಸ್ಸಿಗೆ ಬಂದಂಗೆ ಮಾಡ್ತಾನವ. ಹೌದ್ರಿ, ನಮ್ಮ ಮನ್ಯಾಗ ಏನಿಲ್ಲ ಸೊಟ್ಟ ನಾನು ನನ್ನ ಮನಸ್ಸಿಗೆ ಬಂದಂಗೆ ಮಾಡ್ತೀನಿ. ಏನು ಮಾಡ್ಲಿಕ್ಕೆ ಬರ್ತೀವಿ? ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶದಿ ಪೊಂದಿಸುತ್ತಲು ಪ್ರಾವರಣ ರೂಪದಲ್ಲಿ ಇಪ್ಪುದು ಭಗವದಿಚ್ಛೆಯಲಿ ಕೇವಲ ಜಡ ಪ್ರಕೃತಿದಧಿಕ ಅಧಿದೇವತೆಯು ಮಹಲಕುಮಿಯನಿಪಳು ಆ ವಿರಜಯ ಸ್ನಾನ ಪರ್ಯಂತರದಿಹತ್ತಿಹುದು. ಲಿಂಗದೇಹಕ್ಕೆ ಅಭಿಮಾನಿ ಯಾರು ಅಂತ ಕೇಳಿದ್ರೆ ಮಹಾಲಕ್ಷ್ಮೀ ದೇವಿ ಅಭಿಮಾನಿನಿ ಮಹಾಲಕ್ಷ್ಮೀ ದೇವಿ. ಮುಂದೆ ನೋಡ್ರಿ, ಆರಧಿಕ ದಶ ಕಲೆಗಳುಳ್ಳ ಶರೀರವ ನಿರುದ್ಧ ಮಧ್ಯದಿ ಸೇರಿ ಇಪ್ಪದು ಜೀವ ಪರಮಾಚ್ಛಾದಿಕ ದ್ವಯವು. ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಎರಡವಲ್ಲ, ಅವ ಎಲ್ಲವ ಅಂದರೆ ಲಿಂಗದೇಹದ ಮೇಲೆ, ಅನಿರುದ್ಧ ದೇಹದ ಒಳಗೆ. ಭಾರಿ ಆಶ್ಚರ್ಯ, ಇದು ಕಲ್ಪನಾ ಇರೋದಿಲ್ಲ ನಮಗೆ. ಸ್ವರೂಪದ ಮೇಲೆ ಲಿಂಗದೇಹ, ಲಿಂಗದೇಹದ ಮೇಲೆ ಅನಿರುದ್ಧ ದೇಹ ಬರಬೇಕು. ಆ ಲಿಂಗದೇಹಕ್ಕೂ ಅನಿರುದ್ಧ ದೇಹಕ್ಕೂ ಮಧ್ಯದಲ್ಲಿ ಒಂದು ಗ್ಯಾಪ್ ಅದ. ಆ ಗ್ಯಾಪ್ ಒಳಗೆ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಎಡವ. ಏನ್ರಿ ಹೆಂಗಂದ್ರೆ ಒಂದು ಶರ್ಟು ಒಂದು ಬನೀನು ಅಂತ ಅರ್ಥ.
ಅವನಿಗೂ ಅರ್ಥ ಆಗ್ಬೇಕಲ್ಲ, ಮತ್ತೆ ಇನ್ನೆಂಗೆ ಅರ್ಥ ಆಗ್ಬೇಕು? ಒಂದು ಬನಿಯಾನು ಒಂದು ಶರ್ಟ್ ಅಷ್ಟೇ. ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂದ್ರೆ ನಾ ಯಾರು ಅಂತ ನನಗೆ ಗೊತ್ತಾಗದೆ ಇದ್ದಂತೆ ನೋಡಿಕೊಳ್ಳೋದು ಜೀವಾಚ್ಛಾದಿಕ, ಪರಮಾತ್ಮ ಯಾರು ಅಂತ ಗೊತ್ತಾಗದೆ ಇದ್ದಂತೆ ನೋಡಿಕೊಳ್ಳೋದು ಪರಮಾಚ್ಛಾದಿಕ. ಖಲಾಸ್. ಇದರ ಮೇಲೆ ಭಗವಂತನ ಇಚ್ಛಾ ಅಂತ ಒಂದು ಆವರಣದ, ಅದು ಎಲ್ಲಕ್ಕಿಂತ ಮೇಲಿರ್ತದೆ. ಅದು ಎಲ್ಲಕ್ಕಿಂತ ಮೇಲಿರ್ತದೆ. ಯಾಕ ಅಂತ ವಿವರಣೆ ಕೊಟ್ಟರೆ ನಾಳೆ ಬರ್ತದೆ. ವಾಸುದೇವ ರೂಪವನ್ನು ಹೇಳೋ ಕಾಲಕ್ಕೆ ಅದರ ವಿವರಣೆ ಕೊಡ್ತೀನಿ ಮತ್ತೆ. ಅದೇ ಆರಧಿಕ ದಶ ಕಲೆಗಳುಳ್ಳ ಶರೀರವನಿರುದ್ಧಗಳ ಮಧ್ಯದಿ ಸೆರಿಪ್ಪುವು ಜೀವ ಪರಮಾಚ್ಛಾದಿಕ ದ್ವಯವೂ ಭಾರದಂದದಿ ದಾನವರತಿ ದುರಗೈಸುತ ಶ್ರೀ ಜನಾರ್ದನ ಮೂರು ಗುಣಗಳೊಗಿಪ್ಪನೆಂದಿಗೂ ತ್ರಿವೃತವೆಂದೆನಿಸಿ. ಹಾಗಾಗಿ ಶ್ರೀಮದಾಚಾರ್ಯರಿಗೆ ಹೀಗೆ ನಾವಿಷ್ಟೆಲ್ಲ ಪ್ರಕೃತಿಬಂಧಗಳು ಅಂತ ಹೇಳಿದ್ದೇವೋ ಇದು ಯಾವುದೂ ಇಲ್ಲ. ನಿತ್ಯ ಪರೋಕ್ಷೀಕೃತ ರಮಾಯುಕ್ತ ಅಶೇಷ ಭಗವದ್ರೂಪಾಣಾಂ ಅತಯೇವ ವಿಲೀನಾಶೇಷ ಪ್ರಕೃತಿಬಂಧಾನಾಂ ಅತಯೇವ ದೂರೋತ್ಸಾರಿತ ಅಶೇಷ ಅನಿಷ್ಟಾನಾಂ. ಈ ವಾಕ್ಯ ಮುಗುದಿಲ್ಲ. ಆದ್ದರಿಂದಲೇನೆ ವಾಯುದೇವರಲ್ಲಿ ಯಾವ ಅನಿಷ್ಟಗಳೂ ಇಲ್ಲ. ಅತಯೇವ ಇಷ್ಟಿದ್ದರಿಂದಲೇನೆ ಅಶೇಷ ಭಕ್ತಾಶೇಷ ಅನಿಷ್ಟ ನಿವರ್ತಕಾನಾಂ ನಮ್ಮೆಲ್ಲರ ಅನಿಷ್ಟಗಳನ್ನು ನಿವಾರಣೆ ಮಾಡ್ತಾರೆ. ಪ್ರಣವೋಪಾಸಕಾನಾಂ ಅಸ್ಮದಾದಿ ಗುರುಣಾಂ ಶ್ರೀಮದಾನಂದ ತೀರ್ಥ ಶ್ರೀಮಚ್ಚರಣಾನಾಂ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿ ಪ್ರೀಣಯಾಮೋ ವಾಸುದೇವಂ ದೇವತಾ